बिहारी गोपीजन वल्लभ गिरिवरधारी जय जय राधा माधव कुंज बिहारी गोपीजन वल्लभ गिरिवरधारी यशोदानंदन व्रज जन रंजन यमुना तीरवनचारी हरे कृष्ण 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 हरे 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 राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे 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 राम 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 हरे हरे जय राधा माधव कुंज बिहारी गोपीजन वल्लभ गिरिवरधारी यशोदानंदन व्रज जन रंजन यमुना तीरवनचारी जय प्रभुपाद जय प्रभुपाद जय श्रील प्रभुपाद
हरिनाम संकीर्तन की जय, हरे कृष्ण महामंत्र की जय, अनंत कोटि वैष्णव वृंद की जय, हरे कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवती उत्तम श्लोके भक्तिर्भवति नैष्ठकी। ಇವತ್ತಿನ ಭಾಗವತಂ ಶ್ಲೋಕ ಫಸ್ಟ್ ಕ್ಯಾಂಟೋ 17ನೇ ಚಾಪ್ಟರ್. 17ನೇ ಚಾಪ್ಟರ್ ಹೆಸರು ಹೇಳ್ತೀರಾ? ಚಾಪ್ಟರ್ ಪನಿಷ್ಮೆಂಟ್ ಆ್ಯಂಡ್ ರಿವಾರ್ಡ್ ಆಫ್ ಕಲಿ. ಕನ್ನಡದಲ್ಲಿ ಒಂದ್ಸತಿ ಕಲಿಗೆ ದಂಡನೆ ಮತ್ತು ಬಹುಮಾನ. ಶ್ಲೋಕ 2 ಶ್ಲೋಕ ನೋಡೋಣ, ಬಟ್ ಫಸ್ಟ್ ಶ್ಲೋಕ ಎಲ್ಲರೂ ಇದು ನೋಡೋಣ. ಅದಾದ ನಂತರ 2ನೇ ಶ್ಲೋಕ ಹಂಗೆ ನೋಡೋಣ. ಫಸ್ಟು ಈ 2 ಶ್ಲೋಕದಲ್ಲಿ ಪ್ರಭುಪಾದರು ಏನು ಹೇಳಿದ್ದಾರೆ ಅಂತ ಪರ್ಪಟ್ ನೋಡೋಣ. ಅದ ನಂತರ ನಮಗೆ ಪ್ರಾಕ್ಟಿಕಲಾಗಿ ಹೆಂಗೆ ಅದ್ರ ಬಗ್ಗೆ ಪ್ರಭುಪಾದರು ಹೇಳಿದ್ದಾರೆ, ನಾನು ಹೆಂಗೆ ಅದರಲ್ಲಿ ಸಂಬಂಧಪಡ್ತೀನಿ, ಇಲ್ಲಾಂದರೆ ಪ್ರಭುಪಾದ ಹೆಂಗೆ ನಮ್ಮನ್ನೆಲ್ಲ ಅದನ್ನು ಈಡ್ಪಡಿಸಿದ್ದಾರೆ, ಇಲ್ಲ ನಾನೊಂದು BP ಶುಗರ್ ಎಲ್ಲ ಚೆಕ್ ಮಾಡೋ ಥರ ನಾನು ಚೆಕ್ ಮಾಡಿಕೊಂಡು ನಾನು ಎಲ್ಲಿದ್ದೀನಿ, ಇದನ್ನು ಇಂಥ ಒಂದು ಜಾಗದಲ್ಲಿ ನಾನು ಹೆಂಗೆ ಏನಂತಾರೆ ಸರ್ವೈವ್ ಆಗೋದು. ಹೊಸದಾಗಿ ಒಂದು ಕಂಪನಿಗೆ ಸೇರಿದ್ದೀನಿ, ಆ ಕಂಪನಿಯಲ್ಲಿ ಹೋದ್ಮೇಲೆ ನಾನು ಹೆಂಗೆ ಅಲ್ಲಿ ಸರ್ವೈವ್ ಆಗೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಇಂಡೈರೆಕ್ಟಾಗಿ ಹೇಳಿದ್ದೀನಿ, ಡೈರೆಕ್ಟಾಗಿ. ಸೂತವಾಚ ತತ್ರ ಗೋಮಿಥುನಂ ರಾಜ. ಕರೆಕ್ಟ್ ಅಲ್ವಾ ಇಲ್ಲಿ ಬರ್ದಿರೋದು? ಸೇಮ್ ಅಲ್ವಾ? ತತ್ರ ಗೋಮಿಥುನಂ ರಾಜ ಅನ್ಯಮಾನಂ ಅನಾಥವತ್ ದಂಡಹಸ್ತಂ ಚ ವೃಷಲಂ ದದ್ರಸೆ ನೃಪ ಲಾಂಛನಂ. ತತ್ರ ಗೋಮಿಥುನಂ ರಾಜ ಅನ್ಯಮಾನಂ ಅನಾಥವತ್ ದಂಡಹಸ್ತಂ ಚ ವೃಷಲಂ ದದೃಶೆ ನೃಪಲಾಂಛನಂ. ತತ್ರ ಗೋಮಿಥುನಂ ರಾಜ ಅನ್ಯಮಾನಂ ಅನಾಥವತ್ ದಂಡಹಸ್ತಂ ಚ ವೃಷಲಂ ದದ್ರಸೆ ನೃಪಲಾಂಛನಂ. ಭಕ್ತರು ಹೇಳುವುದು ಶ್ಲೋಕ. ಸೂತವಾಚ ತತ್ರ ಗೋಮಿಥುನಂ ರಾಜ ಅನ್ಯಮಾನಂ ಅನಾಥವತ್ ದಂಡಾಸ್ತಂ ಚ ವೃಷಲಂ ದದೃಶೆ ನೃಪಲಾಂಛನಂ. ಮಾತಾಜಿ. ಸೂತವಾಚ ತತ್ರ ಗೋಮಿಥುನಂ ರಾಜ ಅನ್ಯಮಾನಂ ಅನಾಥವತ್ ದಂಡಾಸ್ತಂ ಚ ವೃಷಲಂ ದದೃಶೆ ನೃಪಲಾಂಛನಂ. ಟ್ರಾನ್ಸ್ಲೇಷನ್ ಕೊಟ್ಬಿಟ್ಟು ಅನುವಾದ ಭಾವಾರ್ಥ ಅಂತ. ಮೈಕ್ ಕೊಡೋದು, ಮೈಕ್ ಅನುವಾದ. ಸೂತ ಮುನಿಗಳು ನುಡಿದರು,
ಪರೀಕ್ಷಿತ ಮಹಾರಾಜನು ಸರಸ್ವತಿ ನದಿಯ ತೀರವನ್ನು ತಲುಪಿದನು. ಆಗ ಅಲ್ಲಿ ಅಧಮನಾದ ಒಬ್ಬ ಶೂದ್ರನು ರಾಜನ ವೇಷವನ್ನು ಧರಿಸಿಕೊಂಡಿದ್ದನು. ಅವನು ಕೈಯಲ್ಲಿ ದೊಣ್ಣೆಯನ್ನು ಹಿಡಿದುಕೊಂಡು ಅನಾಥವಾಗಿದ್ದ ಒಂದು ಹಸುವನ್ನು ಎತ್ತನ್ನು ಒಡೆಯುತ್ತಿದ್ದನು. ಅದನ್ನು ಪರೀಕ್ಷಿತನು ಕಂಡನು. ಭಾವಾರ್ಥ: ಕೃಷ್ಣ ಕೃಪಾಮೂರ್ತಿ ಕಲಿಯುಗದಲ್ಲಿ ಬ್ರಾಹ್ಮಣ ಸಂಸ್ಕೃತಿಯಾಗಲಿ ಆಧ್ಯಾತ್ಮಿಕ ದೀಕ್ಷೆಯಾಗಲಿ ಇಲ್ಲದ ಅಧಮ ವರ್ಣದ ಶೂದ್ರರು ಆಡಳಿತಗಾರರ ಅಥವಾ ರಾಜರ ವೇಷವನ್ನು ಧರಿಸಿರುತ್ತಾರೆ. ವೈಶ್ಯರಿಂದ ರಕ್ಷಣೆ ದೊರೆಯದ ಮುಗ್ಧ ಜೀವಿಗಳನ್ನು, ಅದರಲ್ಲಿಯೂ ಮುಖ್ಯವಾಗಿ ಹಸುಗಳನ್ನು ಮತ್ತು ಎತ್ತುಗಳನ್ನು ಹೊಡೆದು ಕೊಲ್ಲುವುದೇ ಈ ಶೂದ್ರರ ಮುಖ್ಯ ಕಾರ್ಯವಾಗಿರುತ್ತದೆ. ವೈಶ್ಯರು ಕೃಷಿ, ಗೋರಕ್ಷಣೆ ಮತ್ತು ವ್ಯಾಪಾರ ಮಾಡತಕ್ಕವರು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಕಲಿಯುಗದಲ್ಲಿ ವೈಶ್ಯರು ಕೀಳುಮಟ್ಟಕ್ಕಿಳಿದು ಗೋವುಗಳನ್ನು ವಧಾಗಾರಗಳಿಗೆ ಒದಗಿಸುವರು. ಕ್ಷತ್ರಿಯರು ವಾಸ್ತವವಾಗಿ ಪ್ರಜೆಗಳ ರಕ್ಷಣೆಯನ್ನು ಮಾಡಬೇಕು. ವೈಶ್ಯರು ಹಸುಗಳನ್ನು, ಎತ್ತುಗಳನ್ನು ರಕ್ಷಿಸಿ ಹಾಲನ್ನು ಮತ್ತು ಧಾನ್ಯವನ್ನು ಉತ್ಪಾದಿಸಲು ಅವನ್ನು ಉಪಯೋಗಿಸಬೇಕು. ಹಸುವಿರುವುದು ಹಾಲು ಕೊಡುವುದಕ್ಕಾಗಿಯೇ. ಎತ್ತು ಧಾನ್ಯಗಳನ್ನು ಉತ್ಪತ್ತಿ ಮಾಡಲು ಕೃಷಿಗೆ ಉಪಯುಕ್ತ. ಆದರೆ ಕಲಿಯುಗದಲ್ಲಿ ಶೂದ್ರ ವರ್ಣದವರು ಆಡಳಿತ ಮಾಡುವುದರಿಂದ ವೈಶ್ಯರು ತಂದೆ ತಾಯಿಗಳಾದ ಹಸು ಎತ್ತುಗಳನ್ನು ರಕ್ಷಿಸುವುದಿಲ್ಲ. ಅವನ್ನು ಶೂದ್ರ ಆಡಳಿತಗಾರರು ನಿರ್ಮಿಸಿದ ವಧಾಗಾರಗಳಿಗೆ ಕೊಡುತ್ತಾರೆ. ಥ್ಯಾಂಕ್ ಯು. ಓಂ ಜ್ಞಾನತಿಮ್ರಾಂಧಸ್ಯ ಜ್ಞಾನಾಂಜನಶಲಾಕಃ ಚಕ್ಷುರುನ್ಮಿಲಿತಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಪಾದಕಮಲಂ ಶ್ರೀಗುರು ವೈಷ್ಣವಾಂ ಚ ಶ್ರೀರೂಪಂ ಸಾಗ್ರಜಾತಂ ಸಹನರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹನಲಲಿತಾ ಶ್ರೀವಿಶಾಖಾನ್ವಿತಂ ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತದೇವಿ ಪ್ರಣಮಾಮಿ ಹರಿಪ್ರಿಯೆ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧೂರೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರಸ್ಥಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौरभक्तवृंद. हरे कृष्णा 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 हरे हरे, हरे राम 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 हरे हरे. हरे कृष्ण. ಎರಡು you read both the slokas translation, one you read. ಸೊ ಎರಡನೇದು ಹಂಗೆ ಡೈರೆಕ್ಟಾಗಿ ನೋಡೋಣ. ಇವತ್ತಿನ ಎರಡು ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋದಕ್ಕಿಂತ ಮೊದಲನೇ ಕ್ಯಾಂಟೋ ಮತ್ತು 17ನೇ ಚಾಪ್ಟರ್. ಮೊದಲನೇ ಕ್ಯಾಂಟೋ ಅಂದರೆ ಕ್ರಿಯೇಷನ್ ಅಂತಾರೆ. ಈ ಪ್ರಪಂಚ ಎಲ್ಲ ಹೇಗೆ ಬಂತು, ಕ್ರಿಯೇಷನ್, ಉತ್ಪತ್ತಿ ಅಂತ ಲೋಕಲ್ ಕನ್ನಡ. ಕ್ರಿಯೇಷನ್ ಅಂದರೆ ಸೃಷ್ಟಿ, ಈ ಸೃಷ್ಟಿ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ಈ ಒಂದು ಫಸ್ಟ್ ಕ್ಯಾಂಟೋ ನಾವು ಬೆನಿಫಿಟ್ ತೊಗೋಬೋದು. 17ನೇ ಚಾಪ್ಟ್ರಲ್ಲಿ ನಮಗೆ ಕೊಟ್ಟಿರೋದು ಏನಂದರೆ ಅದಕ್ಕೆ ಕನೆಕ್ಷನ್ ಇದೆ. ಶ್ರೀಮದ್ ಭಾಗವತಂ ಬಂದು ಒಂದು ಫಸ್ಟು 6 ಪ್ರಶ್ನೆಗಳಿದೆ. ಆ 6 ಪ್ರಶ್ನೆಯಲ್ಲಿ ನಾವು ಈಗಿರುವುದು 2ನೇ ಪ್ರಶ್ನೆ. ಈ 2ನೇ ಪ್ರಶ್ನೆಗೆ ಉತ್ತರದಲ್ಲಿ ಇದ್ವಿ ನಾವು. ಉತ್ತರ ಅದಕ್ಕೆ ಕೊಡ್ತಾರೆ. ಅದರಲ್ಲಿ ಏನಪ್ಪ ಅಂದರೆ ಪರೀಕ್ಷಿತ್ ಮಹಾರಾಜರು ಹುಟ್ಟು ಮತ್ತು ಪರೀಕ್ಷಿತ್ ಮಹಾರಾಜರದು ಅವ್ರದ್ದು ವಾತಾವರಣ ಎಲ್ಲ ಏನು ಮಾಡ್ತಾ ಇದ್ದಾರೆ. ಮೇಯ್ನಾಗಿ ಈ ಕಲಿ ಎಂಟ್ರ್ ಆಗಿದೆ. ಕೃಷ್ಣ ಇಲ್ಲಿಂದ ದ್ವಾಪರ ಯುಗದ ಮುಗಿದ ಮೇಲೆ ಅವರು ಇಲ್ಲಿಂದ ಹೋಗಿದ್ದಾರೆ. ಮತ್ತು ಅದರಲ್ಲಿ ಅರ್ಜುನ ಮತ್ತು ಇವರೆಲ್ಲ ತುಂಬ ಗೊಂದಲೆಯಿಂದ ಸ್ವಲ್ಪ ಅದರಿಂದ ಹೊರಗೆ ಬರೋಕ್ಕೆ ಶುರು ಮಾಡ್ತಾರೆ ಪರೀಕ್ಷಾ ಪ್ರಭು. ಸೊ ಅದರಿಂದ ಹೇಗೆ ಇವರು ಈ ಕಲಿ ಎಂಟ್ರ್ ಆಗೋದನ್ನು
ಹೇಗೆ ಇವರು ಅದನ್ನು ಅಪ್ರೋಚ್ ಮಾಡ್ತಾರೆ. ಇವರು ರಾಜರು, ಪರೀಕ್ಷಿತ್ ಮಹಾರಾಜರು ಯಾರು 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 ಗ್ರ್ಯಾಂಡ್ ಸನ್, ಅರ್ಜುನನ ಗ್ರ್ಯಾಂಡ್ ಸನ್ ಅವರು. ಸೊ ಅವರು ಈ ರಾಜ್ಯನ ಪ್ರೊಟೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಕಲಿಯುಗ ಎಂಟರ್ ಆಗಿದೆ. ಸೊ ಇದು ಪರಿಸ್ಥಿತಿ, ಇದೊಂದು ಸಿಚುವೇಶನ್ನು. ಅಂಥ ಸಿಚುವೇಶನಲ್ಲಿ ಇವರು ಸಾಧಾರಣ ವ್ಯಕ್ತಿ ಅಲ್ಲ, ಈಗಿರುವ ಕ್ಷತ್ರಿಯರ ಥರ ಇಲ್ಲ. ದ್ವಿಜ ಅಂತಾರೆ. ದ್ವಿಜ ಅಂದರೆ ಕ್ಷತ್ರಿಯರು ಎಲ್ಲ 4 ವರ್ಣಾಶ್ರಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರು 3 ಜನರಿಗೆ ದ್ವಿಜ ಅಂತ ಕರಿಬಹುದು. ಅವರಿಗೆ ಆ ಒಂದು ಅಧಿಕಾರ ಕೊಟ್ಟಿದ್ದಾನೆ. ಈ ಒಂದು ಪ್ರಪಂಚನ ಅದೇನಂತಾರೆ ಭಗವಂತನ ಸೃಷ್ಟಿನ ಪ್ರೊಟೆಕ್ಟ್ ಮಾಡೋ ಒಂದು ಶಕ್ತಿ ಕೊಟ್ಟಿದ್ದಾನೆ. ಇವರೆಲ್ಲರಿಗೆ ಸಹಾಯ ಮಾಡುವ ಶಕ್ತಿ ಶೂದ್ರನಿಗೆ ಕೊಟ್ಟಿದ್ದಾನೆ. ಬಟ್ ಇಲ್ಲಿ ನಾವು ಭಾಗವತಂ ಪ್ರಕಾರ ನೋಡಕ್ಕೆ ಹೋದರೆ ಕಲಿಯುಗದಲ್ಲಿ ಯಾರು ಆ 3 ವರ್ಣಕ್ಕೆ ಅರ್ಹತೆ ಇಲ್ಲ. ಎಲ್ಲರೂ ಶೂದ್ರ, ಕಲಿಶೂದ್ರ ಸಂಭವ ಅಂತ ನಮ್ಮ ವೇದಗಳಲ್ಲೆಲ್ಲ ಹೇಳಿದೆ. ಕಲಿಯುಗದಲ್ಲಿ ಯಾರು ಅದನ್ನೆಲ್ಲ ಪಾಲಿಸಲಿಕ್ಕೆ ಅದು ಬಟ್ ಹೇಳ್ಕೋಬೋದು. ಅದೇನಂತಾರೆ ಅಂದರೆ ಒಂದು ಗಾದೆ ಹೇಳ್ತಾರಲ್ವ, ದೋ ಇಟ್ ಈಸ್ ಅ ವುಡನ್ ಲಾಕ್ ವಿ ಕ್ಯಾನ್ ಲಾಕ್. ಪ್ರಭುಪಾದರು ಕೆಲವು ಪುಸ್ತಕದಲ್ಲಿ ತುಂಬ ಜನ ಎಲ್ಲ ಹೋಗಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಆ ವರ್ಣನೆ ಮಾಡುವಾಗ ಪ್ರಭುಪಾದರು ಹೇಳ್ತಾರೆ, ನಿನ್ನ ಕೈಲಿ ಆಗುತ್ತಂದರೆ ಟ್ರೈ ಮಾಡಿ. ಪ್ರಭುಪಾದರು ಏನು ಹೇಳ್ತಾರೆ, ವೇದಗಳಲ್ಲಿ ಹೇಳಿದೆ ಅದು ಸಾಧ್ಯ ಇಲ್ಲ, ಬಟ್ ನೀನು ಟ್ರೈ ಮಾಡ್ತೀನಿ, ನಾನು ಬ್ರಾಹ್ಮಣನಾಗಿರೋಕ್ಕೆ ಟ್ರೈ ಮಾಡ್ತೀನಿ, ನಾನು ಏನೊಂದು ಕ್ಷತ್ರಿಯನಾಗಿರೋಕ್ಕೆ ಟ್ರೈ ಮಾಡ್ತೀನಿ, ವೈಶ್ಯನಾಗಿರೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಪ್ರಭುಪಾದ ಹೇಳ್ತಾರೆ. ಓಕೆ, ಅದು ಹೆಂಗೆ ಹೇಳ್ತಾರೆ ಅಂದರೆ ಒಂದು ಚಿಕ್ಕ ಪುಸ್ತಕ ಇದೆ, ಟ್ರಾನ್ಸೆಂಡೆಂಟಲ್ ಆ್ಯಂಡ್ ವಾಟ್ ಈಸ್ ದಟ್ ಬುಕ್ ನೇಮ್, ಬುಕ್ ಇದೆ. ಅದರಲ್ಲಿ ಸಿವಿಲೈಸೇಷನ್ ಆ್ಯಂಡ್ ಟ್ರಾನ್ಸೆಂಡೆನ್ಸ್ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಒಬ್ಬರು ಕೇಳ್ತಾರೆ, ಈ ಸಂಸಾರಗಳ ಇದು ಸಂಸ್ಕಾರ ಅಂತೀವಲ್ವಾ, ಹುಟ್ಟುವುದರಿಂದ ಅಂತ್ಯ ಸಂಸ್ಕಾರವರೆಗೆ ಎಷ್ಟೋ ಹಲವಾರು ಈ ಸಂಸ್ಕಾರಗಳು ಒಂದೊಂದು ಹೇಳ್ತಾರೆ. ನಮ್ಮ ಮನೆ ದೇವ್ರ ಪ್ರಕಾರ ಇದು, ಅದ್ರ ಪ್ರಕಾರ ಇದು, ಇದ್ರ ಪ್ರಕಾರ ಅದು, ಇದು ನಾವು ಇದು ಏನೋದು ನಮ್ಮ ಪರಂಪರೆ ಪ್ರಕಾರ ನಾವು ಇದು ಹಾಕ್ಕೋಬೇಕು, ನಮ್ದು ಅದು ಹಾಕ್ಕೋಬೇಕು, ಎಲ್ಲ ಹಾಕ್ಕೋಬೋದು. ಬಟ್ ಪ್ರಭುಪಾದರು ಏನು ಹೇಳ್ತಾರೆ, ಕಲಿಯುಗದಲ್ಲಿ ಅದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ, ಅದನ್ನೆಲ್ಲ ಪಾಲಿಸುವುದಕ್ಕೆ ನಮಗೆ ಅರ್ಹತೆನೇ ಇಲ್ಲ, ಅದು ಸಾಧ್ಯನೂ ಇಲ್ಲ ಅನ್ನೋ ರೀತಿಯಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾರೆ. ಬಟ್ ಮಾಡ್ತೀರಿ ಅಂದರೆ ಮಾಡಿ, ಬಟ್ ಅದನ್ನು ಸಾರಾಂಶ ಏನಂದರೆ ಮರದ ತಾಲ ಅಂದ್ರೂ ನೀವು ಲಾಕ್ ಮಾಡ್ತೀನಿ ಅಂತ ಹೇಳ್ತೀವಲ್ವ, ಮಾಡ್ಕೊಳ್ಳಿ ಅಂತ ಪ್ರಭುಪಾದ ಕೊನೆಗೆ ನಮಗೆ ಬಿಟ್ಬಿಡ್ತಾರೆ. ಸೊ ಅದು ಒಂದು ಕಡೆ ಇದೆ. ಈ ಒಂದು ಕಲಿಯುಗದಲ್ಲಿ ಈ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ಈ ಮೊದಲನೇ ಶ್ಲೋಕದಲ್ಲಿ ಇವ್ರು ಬಂದು ನೋಡ್ತಾರೆ. ಏನು ನೋಡ್ತಾರೆ, ಕೃಷ್ಣ, ಇವರು 4 ಫಾದರ್ಸ್ ಎಲ್ಲರೂ ಹೋದರು. ಅವಾಗ ಪರೀಕ್ಷೆಗೆ ಬಂದು ಈ ಕಲಿದ ಎಫೆಕ್ಟ್ ಹೆಂಗಿದೆ, ಇವ್ರು ರಾಜರಲ್ವಾ, ಪ್ರಜಾ ಎಲ್ಲ ಖುಷಿಯಾಗಿದ್ದಾರಾ, ಸಂತೋಷವಾಗಿದ್ದಾರಾ ಅಂತ ಬರ್ತಾರೆ ನೋಡೋಕ್ಕೆ. ಅವರಿಗೆ ಇದು ಮಾಡಿದ್ದಾರೆ, ಏನಂತಾರೆ ಸ್ವಾರ್ನಿಂಗ್, ಇದು ಏನಂತಾರೆ ಅದಕ್ಕೆ, ರಾಜರು ಮಾಡೋದಕ್ಕೆ ಏನಂತಾರೆ, ಪಟ್ಟಾಭಿಷೇಕ ಮಾಡಿಕೊಂಡು ಈ ಪ್ರಜೆಗಳೆಲ್ಲ ಹೆಂಗಿದ್ದಾರೆ, ನಮ್ಮ ತಾತ ಮುತ್ತಾತರೆಲ್ಲ ಕೊಟ್ಟೋಗಿರೋ ಒಂದು ಧರ್ಮನ ಇವರೆಲ್ಲ ಅದನ್ನು ಬದುಕಿದೆಯಾ ಅದು, ಇಲ್ಲ ಪರಿಸ್ಥಿತಿ ಹೆಂಗಿದೆ ಅಂತ ಒಂದು ರೌಂಡ್ಸ್ ಬರ್ತಾರೆ. ಕಂಪನಿ ಎಲ್ಲ ಆಫೀಸರ್ಸ್ ಎಲ್ಲ, ಸೂಪರ್ವೈಸರ್ಸ್ ಎಲ್ಲ ಬರ್ತಾರಲ್ವ, ಎಲ್ಲ ಎಂಪ್ಲಾಯ್ ಎಲ್ಲ ಕರೆಕ್ಟಾಗಿ, ಸ್ಕೂಲಲ್ಲಿ ಟೀಚರ್ಸ್ ಬರ್ತಾರಲ್ವ, ಇಲ್ಲ ಪ್ರಿನ್ಸಿಪಲ್ ಎಲ್ಲ ಬರ್ತಾರಲ್ವ, ಎಲ್ಲ ಕ್ಲಾಸಸ್ ಎಲ್ಲ ಒಳಗಡೆ ಇದ್ದಾರಾ, ಇದು ಆ ಒಂದು ಮೂಡಲ್ಲಿ ಇವರು ಒಂದು ರೌಂಡ್ಸ್ ಬರ್ತಾ ಇದ್ದಾರೆ. ಬರುವಾಗ ಏನಾಗತ್ತಂದರೆ ಆ ಒಂದು ಸೀನ್ನಲ್ಲಿ ನೋಡ್ತಾರೆ, ಒಬ್ಬ ಏನು ಮಾಡ್ತಾನೆ, ಅದು ಹೆಂಗೆ ಇರ್ತಾರೆ ಅಂದರೆ, ಕೆಲವರು ಹೇಳ್ತಾರಲ್ವ, ಒಂದು ವಿಷಯ ನನಗೆ ಸೂಟೇ ಆಗಲ್ಲ, ಆದ್ರೂ ಆ ಥರ ನಾನು ಆ್ಯಕ್ಟ್ ಮಾಡ್ತಾ ಇರ್ತೀನಿ. ಆ ರೀತಿಯಲ್ಲಿ ಒಬ್ಬ ಏನು ಮಾಡ್ತಾನೆ, ರಾಜ ಥರ ಗೆಟಪ್ ಎಲ್ಲ ಹಂಗಿದೆ, ಬಟ್ ಆದ್ರೂ ಅವನಲ್ಲಿ ಇರುವ ಗುಣಗಳಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಅದು ಹೆಂಗೆ ಅಂದರೆ, ಈ ಥರ ಒಂದು ಹಾರೆಲ್ಲ ಹಾಕ್ಕೊಂಡು ಹೋಗಿ ವೈನ್ ಶಾಪಲ್ಲಿ ಕೂತಿದ್ರೆ ಹೆಂಗಿರುತ್ತೆ, ಬನ್ನಿ ತೀರ್ಥ ತಗೊಳ್ತೀರಾ ಆ ಒಂದು ಇದಕ್ಕೆ ಒಂದು ಕಾಂಟ್ರಡಕ್ಟ್ರಿ ಇದೆ, ಒಂದು ಅಟ್ಮಾಸ್ಫಿಯರ್. ಆ ರೀತಿಯಲ್ಲಿ ಇವ್ರು ನೋಡ್ತಾರೆ, ಇವನೇನು ನೋಡೋಕ್ಕೆ ರಾಜ ಥರ ಎಲ್ಲ ಗೆಟಪ್ ಎಲ್ಲ ಹೆಂಗಿದೆ, ಅವ್ನು ಮಾಡೋ ಕಾರ್ಯಕ್ರಮ ಹೆಂಗಿದೆ ಅಂದರೆ, ಕೈಯಲ್ಲಿ ಒಂದು ಕಡೆ ಇದನ್ನ ಇಟ್ಕೊಂಡಿದ್ದಾನೆ, ಹಸುಗೆ ಮತ್ತು ಎತ್ತು, ಅದಕ್ಕೆ ಹಿಂಸೆ ಕೊಡೋಕ್ಕೆ ಹಿಂಸೆ ಮಾಡ್ತಾ ಇದ್ದಾನೆ. ಇದು ಒಂದು ಇಟ್ಕೊಂಡು, ಒಂದು ಸುತ್ತಿ ಎಲ್ಲ ಇಟ್ಕೊಂಡು, ಕೆಲವು ವಾಟ್ಸಪ್ ವಿಡಿಯೋ ಎಲ್ಲ ನೋಡಿದ್ದೀನಿ. ಕೇರಳದಲ್ಲಿ ಹಸುನೆಲ್ಲ ಹೆಂಗೆ ಸಾಯಿಸ್ತಾರೆ ಅಂದರೆ, ಒಂದು ದೊಡ್ಡ ಹ್ಯಾಮರ್ ಅಂತಾರಲ್ಲ, ಸುತ್ತಿ ತಲೆ ಮೇಲೆ ಹಿಂಗೆ ಹೊಡಿತಾರೆ. ಅದೆಲ್ಲೋ ಒಂದು ಜಾಗ ಇದೆ ಅಂತ, ಅಲ್ಲಿ ಹೊಡೆದ್ರೆ ಇಮಿಡಿಯೇಟ್ ಸತ್ತೋಗುತ್ತೆ. ಇದೆಲ್ಲ ಮೂರ್ಖತನವಾಗಿ ಅವರು ಕಂಡುಹಿಡಿಯೋ ಒಂದು ರಾಕ್ಷಸತನವಾಗಿರೋ ಒಂದು ವಿಷಯಗಳು. ಅದನ್ನ ಹೆಂಗೆ ಅವರೆಲ್ಲ ಮಾಡ್ತಾರೆ ಅಂದರೆ, ಅದೇ ಅಂಥ ಒಂದು ವ್ಯಕ್ತಿ ಯಾವ ಇದರಲ್ಲಿ ಇದ್ದಾನೆ. ಇನ್ನೊಂದು ಪ್ರಪಂಚದಲ್ಲಿ ನಾವು ನೋಡಬೇಕಂದ್ರೆ, ಈ ಇಂಡಿಯಾದಲ್ಲಿ ಹುಟ್ಟಕ್ಕೆ ಒಳ್ಳೆ ಪುಣ್ಯ ಮಾಡಬೇಕು. ಚೈತನ್ಯ ಮಹಾಪ್ರಭುರು ಹೇಳ್ತಾರೆ, ಯಾರಿಗೆ ಈ ಒಂದು ಭಾಗವತಂನ ಕೇಳಕ್ಕೆ ಅರ್ಹತೆ ಇದೆ ಅಂದರೆ, ಯಾವೆಲ್ಲ ಬಾರ್ನ್ ಇನ್ ದ ರೀಜನ್ ಆಫ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿ
ಇಲ್ಲ ಅಕ್ಕಪಕ್ಕ ಇರೋ ದೇಶದಲ್ಲಿ ಯಾರು ಹುಟ್ಟಿದಾರೋ ಅವರೆಲ್ಲರಿಗೆ ಅರ್ಹತೆ ಇದೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ತಾರೆ. ಒಂದು ಕಾಲದಲ್ಲಿ ಹಂಗಿದ್ವಿ, ಹಂಗಿತ್ತು. ಈಗ ಹಂಗಿದೆಯಾ ಅಂದರೆ ವಿ ಆರ್ ನಂಬರ್ 2 ಇನ್ ಬೀಫ್ ಎಕ್ಸ್ಪೋರ್ಟ್. ನಾವು 2ನೇ ಸ್ಥಾನದಲ್ಲಿ ಇದ್ದೀವಿ. ಯಾವುದರಲ್ಲಿ? ಹಸು ಮಾಂಸನ ಎಕ್ಸ್ಪೋರ್ಟ್ ಮಾಡೋದರಲ್ಲಿ ನಂಬರ್ 1 ಬ್ರೆಜಿಲ್ ಅಂತಾರೆ. ನಾವೇನು ಮಾಡ್ತೀವಿ, ಅವ್ರನ್ನ ಕೆಳಗಡೆ ತಳ್ಬಿಟ್ಟು ನಾವಲ್ಲಿ ಹೋಗಿ ಹೇಳ್ತೀವಿ. ನಾವೆಲ್ಲ ಹೇಳ್ತೀವಿ, ದೇವಸ್ಥಾನ ಕಟ್ತೀವಿ, ರಾಮ ಜನ್ಮಭೂಮಿ ಎಲ್ಲ, ರಾಮ ಸೀತಾ ಎಲ್ಲ ಅಂತೀವಿ. HIV ವಿ ಆರ್ ನಂಬರ್ 3 ಆಫ್ರಿಕನ್ ಕಂಟ್ರಿಲಿ. ಇನ್ನೂ ಸ್ವಲ್ಪ ಟ್ರೈ ಮಾಡಿದ್ರೆ ಮೊದಲನೇ ಸ್ಥಾನಕ್ಕೆ ಬರ್ಬೋದು. ಸೊ ಆ ಕಲಿಯುಗದ ಎಫೆಕ್ಟ್ ಇಲ್ಲೇ ಕಾಣಿಸ್ತಾ ಇದೆ, ಹೌದಾ ಇಲ್ಲ? ಪ್ರಾಕ್ಟಿಕಲ್ ಫ್ಯಾಕ್ಟ್ಸ್. ವರ್ಲ್ಡಲ್ಲಿ ಎಷ್ಟು ಪರ್ಸೆಂಟೇಜ್ ವೆಜಿಟೇರಿಯನ್ ಇದ್ದಾರೆ ಅಂದರೆ ಬರೀ 8% ವೆಜಿಟೇರಿಯನ್ ಇದ್ದಾರೆ. ಅದರಲ್ಲಿ 5% ಎಲ್ಲಿದ್ದಾರೆ? ಇಂಡಿಯಾದಲ್ಲೇ ಇದ್ದಾರೆ. ಅದೊಂದು ಖುಷಿ. ಅಟ್ಲೀಸ್ಟ್ ವೆಜಿಟೇರಿಯನ್ ಆಗಿ ವರ್ಲ್ಡ್ ಪಾಪ್ಯುಲೇಷನಲ್ಲಿ 5% ಇಂಡಿಯಾದಲ್ಲಿ, ರಿಮೈನಿಂಗ್ 3% ಇಡೀ ಪ್ರಪಂಚ ಎಲ್ಲ ಸೇರಿ. ಹಾಗಂದರೆ ಕಲಿ ಎಲ್ಲಿ ಬಂದು ಕೂತಿದೆ, ಎಷ್ಟು ತಾಂಡವ ಆಡ್ತಾ ಇದೆ ಅಂತ ನಮಗೆ ಇದು ಒಂದು ಸಿಂಪ್ಟಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ವಿ. ಅದಾಂತರ ಒಂದು ರಾಜ ಅಲ್ವಾ, ಇವ್ರು ನೋಡ್ತಾರೆ, ಸಂಬಂಧವೇ ಇಲ್ಲ, ನಾನು ಹೇಳಿದ್ದೀನಲ್ವಾ, ಈ ಒಂದು ಗೆಟಪ್ಪಲ್ಲಿ ಹೋಗಿ ಅಲ್ಲಿ ಕೂತಿದ್ರೆ ಜನ ಯೋಚನೆ ಮಾಡ್ತಾರೆ, ಏನಿದು ಇಲ್ಲಿ ಬಂದು ಇವ್ರು ಇದ್ದಾರೆ ಅಂತ. ಆ ರೀತಿಯಲ್ಲಿ ನೋಡುವಾಗ ಅದಕ್ಕೆ ಹಿಂಸೆ ಮಾಡ್ತಾ ಇದ್ದೆ ಹ್ಯಾಂಡ್. ಹೆಂಗೆ ಅದನ್ನು ಹಿಂಸೆ ಮಾಡ್ತಾ ಇದ್ದಾನೆ ಅಂದರೆ ಅದನ್ನೆಲ್ಲ ರಕ್ಷಣೆ ಮಾಡೋಕ್ಕೆ ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ತುಂಬ ಪಾಪ ಅಂತ ಅನ್ಸುತ್ತಲ್ವ. ಇದನ್ನೆಲ್ಲ ಕೇಳೋಕ್ಕೆ ಯಾರು ಇಲ್ವಾ? ಈ ಒಂದು ಅನ್ಯಾಯನ ಕೇಳೋಕ್ಕೆ ನಾವೆಲ್ಲ ನೋಡ್ತೀವಲ್ವ ಡೈಲಾಗ್. ಇಲ್ಲಿ ಇಷ್ಟೆಲ್ಲ ಅನ್ಯಾಯ ನಡ್ತಾ ಇದೆ, ಈ ಊರಲ್ಲಿ ಯಾರು ಇದನ್ನು ಕೇಳೋಕ್ಕಿಲ್ವಾ? ಈ ಪ್ರಪಂಚದಲ್ಲಿ ಯಾರು ಇದನ್ನೆಲ್ಲ ಕೇಳೋಕ್ಕಿಲ್ವಾ? ಅದು ಕ್ಷತ್ರಿಯ ಗುಣ. ಕ್ಷತ್ರಿಯ ಅಂದರೆ ಏನು? ಧರ್ಮನ ಎಸ್ಟಾಬ್ಲಿಷ್ ಮಾಡೋದು. ಈಗ ಅಲ್ಲಿಂದ ಒಂದು ಅಮೆಂಡ್ಮೆಂಟ್ ಪಾಸ್ ಆಗುತ್ತೆ, ನಮ್ಮ ಲೋಕಲ್ MLA MP ಗಳು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಬಟ್ ಆ್ಯಕ್ಚುಲಿ ಅದು ನಡೀತಾ ಇದೆಯಾ? ಕಲಿಯುಗದಲ್ಲಿ ಏನು ನಡೀತಾ ಇದೆ? ಬೇಲಿನೇ ಸಿಂಪಲ್. ನಮ್ಮನ್ನೆಲ್ಲ ಯಾರೊಬ್ಬ ಕಾಪಾಡಬೇಕು, ಅವನೇ ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಯಾಕೆ? ಕಾರಣ ಏನು? ನಾನು ಕುರುಡ, ನಾನು ಯಾರಿಗೆ ದಾರಿ ಹೇಳ್ಕೊಡೋಕ್ಕಾಗತ್ತೆ? ಇನ್ನೊಂದು ಕುರುಡನಿಗೆ ನಾನು ದಾರಿ ಹೇಳ್ಕೊಡೋಕ್ಕೆ ಆಗತ್ತೆ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಇವನು ಏನು ಮಾಡ್ತಾ ಇದ್ದಾನೆ, ಈ ಒಂದು ಪಾಪ ಅದೇನಂತಾರೆ, ಅಪ್ಪಾವಿ ಅಂತಾರಲ್ಲ, ತುಂಬ ಇನ್ನೊಸೆಂಟ್ ಒಂದು ಹಸು ಮತ್ತು ಇನ್ನೊಸೆಂಟ್ ಬುಲ್ಲನ್ನ ಸಾಯಿಸೋಕ್ಕೆ ಟ್ರೈ ಮಾಡ್ತಾರೆ. ಅಷ್ಟು ಒಂದು ಕ್ರೋಧದಿಂದ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ರು. ಸೊ ನಾವು ಕೂಡ ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ, ಬಟ್ ಆದ್ರೂ ಅದನ್ನು ರಿಯಲೈಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಈ ಪ್ರಪಂಚನ ಯಾವುದಕ್ಕೆ ಕಂಪೇರ್ ಮಾಡ್ತಾರೆ ಅಂದರೆ ದುಃಖಾಲಯಂ ಅಶಾಶ್ವತ. ನಾವು ಅನಿಸ್ಕೊಳ್ತೀವಿ, ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದು ಹಂಗಿಲ್ಲ. ಪ್ರಭುಪಾದರು ಏನು ಹೇಳ್ತಾರೆ, ಜೈಲಲ್ಲಿ ಇದೆಯಾ ನೀನು, ಜೈಲಲ್ಲಿ ಇವತ್ತು ಸ್ವಲ್ಪ ಚಾಕ್ಲೇಟ್ ಕೊಟ್ಟರು, ಕೇಕ್ ಕೊಟ್ಟರು ಅಂದ್ರೂ ನಾವಿರೋ ಜಾಗ ಎಂಥದ್ದು? ಜೈಲು. ಅದನ್ನು ಮರಿಬಾರ್ದು. ಸೊ ಇಲ್ಲಿ ಪುರಂದರದಾಸರು ಹೇಳಿದಾರಲ್ವ, ಏನು ಹೇಳಿದ್ದಾರೆ? ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ಬಟ್ ನಾವು ಇಲ್ಲೆಲ್ಲ ಇದೆ ನಮ್ಮ ಮನೆ ಅಂತ ಗಟ್ಟಿಯಾಗಿ ನಾವು ಇಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡು ಐ ಆಮ್ ದ ಪ್ರೊಪರೇಟರ್, ನನ್ನ ಹೆಸರಲ್ಲಿ ಇಷ್ಟು ಎಕರೆ ಜಮೀನು ಇದೆ, ನನ್ನ ಹೆಸರಲ್ಲಿ ಇಷ್ಟು ಇದೆ ಹಂಗಂತ ಒಂದು ಅದೇನಂತಾರೆ, ಒಂದು ಭ್ರಮೆ ಅಂತಾರಲ್ಲ, ಒಂದು ಭ್ರಮೆಯಲ್ಲಿ ಇಲ್ಲೆಲ್ಲ ನಾವು ಜೀವನ ಮಾಡ್ತಾ ಇರ್ತೀವಿ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ. ಆಮೇಲೆ ಭಗವದ್ಗೀತೆ 18 ಚಾಪ್ಟರ್ 44ನೇ ಶ್ಲೋಕದಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇದ್ರ ಬಗ್ಗೆ ಅಂದರೆ ಯಾರ್ಯಾರು ಕೆಲಸ, ಈ ವರ್ಣಾಶ್ರಮ ಧರ್ಮ ಅಂದರೆ ಏನು? ಒಂದು ಕಾಲೇಜ್ ಅಂದರೆ ಕೆಲವೊಬ್ಬರು ಪ್ರಿನ್ಸಿಪಲ್ ಆಗಿರ್ತಾರೆ, ಕೆಲವೊಬ್ಬರು ಮೇಸ್ಟ್ರಾಗಿರ್ತಾರೆ, ಕೆಲವೊಬ್ಬರು ಸ್ಟೂಡೆಂಟ್ ಆಗಿರ್ತಾರೆ, ಇಲ್ಲ ಕೆಲವೊಬ್ಬರು ಬೇರೆ ಕೆಲಸ ಎಲ್ಲ ಮಾಡೋಕ್ಕೆ ಬೇರೆ ಬೇರೆ ಲೆವೆಲಲ್ಲಿ ಇರುತ್ತೆ. ಸೊ ಈ ದೇಹ ಅಂದ್ರೂ ದೇಹದಲ್ಲಿ ತಲ ಅಂತ ಒಂದಿದೆ, ಆಮೇಲೆ ಈ ಶೋಲ್ಡರ್ ಅಂತ ಒಂದು ಭಾಗ ಇದೆ, ಹೊಟ್ಟೆ ಅಂತ ಒಂದು ಭಾಗ ಇದೆ, ಕಾಲು ಅಂತ ಒಂದು ಭಾಗ ಇದೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲ ಎಲ್ಲ ಸ್ಟ್ರೈಕ್ ಮಾಡ್ತಾರೆ, ಕಾಲು ಏನೋ ನಾನು ಮಾಡೋ ಸೇವೆನೇ ದೊಡ್ಡದು, ಹೊಟ್ಟೆ ನಾನು ಮಾಡೋ ಸೇವೆನೇ ದೊಡ್ಡದು, ಕೈ ಹೇಳುತ್ತೆ ನಾನು ಮಾಡೋದೇ ಸೇವೆ ಗ್ರೇಟು, ತಲೆ ಹೇಳುತ್ತೆ ನಾನು ಮಾಡೋದೇ ಗ್ರೇಟು. ಎಲ್ಲರೂ ಸ್ಟ್ರೈಕ್ ಮಾಡ್ತಾರೆ. ಸ್ಟ್ರೈಕ್ ಮಾಡ್ಬಿಟ್ಟು ಏನು ಮಾಡ್ತಾರೆ? ಯಾರು ಕೆಲಸನೂ ಮಾಡ್ತಾ ಇಲ್ಲ. ಇಂಡಿಯಾದಲ್ಲಿ, ಜಪಾನಲ್ಲಿ ಹೆಂಗೆ ಮಾಡ್ತಾರೆ? ಜಾಸ್ತಿ ಕೆಲಸ ಮಾಡ್ತಾರೆ. ಸ್ಟ್ರೈಕ್ ಅಂದರೆ ಹೇಗೆ ಮಾಡಬೇಕು? ಜಾಸ್ತಿ ಕೆಲಸ ಮಾಡಬೇಕು. ಆ ಥರ ಆಧ್ಯಾತ್ಮಿಕ ರೀತಿಯಲ್ಲಿ ಕೂಡ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಜಪಾನಲ್ಲಿ ಹೆಂಗೆ ಮಾಡ್ತಾರೆ ಆ ಥರ ಮಾಡಬೇಕು, ಜಾಸ್ತಿ ಮಾಡ್ತಾ ಹೋಗ್ಬೇಕು. ಆವಾಗ ಏನಾಗುತ್ತೆ? ಶುದ್ಧಿ ಆಗುತ್ತೆ. ಇಲ್ಲಿರುವ ನೀರೆಲ್ಲ ಕೊಳೆ ಆಗಿದೆ, ಇದನ್ನು ಶುದ್ಧಿ ಮಾಡೋಕ್ಕೆ ಏನು ಮಾಡಬೇಕು? ದೊಡ್ಡ ಮಗ್ಗು ತಗೊಂಡು ನೀರು ಹಾಕ್ತಾ ಇರಬೇಕು. ಇಲ್ಲ ಅಂದರೆ ಬಾವಿನ ಕಪ್ಪೆ ಥರ ಬರೀ ಅದರಲ್ಲೇ ಮೈಂಡ್ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಪುನರಪಿ ಮರಣಂ ಪುನರಪಿ ಜನನಂ ಅಂತ ನಾವು ಇಲ್ಲೇ ಓಡಾಡ್ತಾ ಇರ್ತೀವಿ. ಬರೀ ಅದು ಇದು ಏನೇನು ಶ್ರೇಷ್ಠ, ಅದು ಶ್ರೇಷ್ಠ. ಪ್ರಭುಪಾದರು ಫಾರಿನ್ ಹೋಗ್ಬಿಟ್ಟು ಈ 4 ವಿಷಯನ ಬಿಟ್ಟಾಕಿ ಹಂಗಂತ ಹೇಳೋದು. ಎಲ್ಲ ಈ ಥರ ಎಲ್ಲ ತುಂಬ ಇಂಟ್ರೆಸ್ಟ್ ಆಗಿ ಎಲ್ಲ ಸೂಟು ಬೂಟು ಎಲ್ಲ ಹಾಕ್ಕೊಂಡು ಬಂದು ಕೂತಿದ್ದಾರೆ. ಪ್ರಭುಪಾದರು ಹೋಗ್ಬಿಟ್ಟು ಹೇಳ್ತಾರೆ, ಏನಂತ ಹೇಳ್ತಾರೆ? ನೋ ಮೀಟ್ ಈಟಿಂಗ್,
ನೋ ಇಲಿಸಿಟ್ ರಿಲೇಷನ್, ನೋ ಇಂಟಾಕ್ಸಿಕೇಶನ್, ನೋ ಗ್ಯಾಮ್ಲಿಂಗ್. ಏನು ಈ ತಾತಪ್ಪ ಬಂದು ಏನೋ ಹೇಳ್ತಾ ಇದ್ದಾರಪ್ಪ ಇವರು. ನನ್ನ ಜೀವನ ಅದೇನಂತಾರೆ, ಸ್ವಾರ್ಥಕ ಅದೇನಂತಾರೆ, ದ ಪರ್ಪಸ್ ಆಫ್ ಮೈ ಲೈಫ್ ಇಸ್ ದಿಸ್ ಓಲ್ಡ್ ಮ್ಯಾನ್ ಇಸ್ ಟೆಲ್ಲಿಂಗ್ ಟು ಲೀವ್ ಆಲ್ ದಿಸ್. ಅವಾಗ ಎದ್ದೆಲ್ಲಿ ಹೋಗ್ಬಿಟ್ರೆ ಎಲ್ಲರೂ, ಇವರೇನೋ ಕೆಲಸ ಇಲ್ಲ, ಎಲ್ಲೋ ಇಂಡಿಯಾದಿಂದ ಬಂದ್ಬಿಟ್ಟಿದ್ದಾರೆ, ಇವ್ರಿಗೇನೋ ಇದಾಗೋದಿದೆ. ವೆಸ್ಟರ್ನ್ ಕಲ್ಚರ್ ಇಸ್ ಈಕ್ವಲ್ ಟು ಅನಿಮಲ್ಸ್ಟಿಕ್ ಕಲ್ಚರ್. ಹಂಗಂದ್ರೆ ಏನು, ಇದು 4ಕ್ಕೆ ಅವರು ಹೇಳ್ಕೊಡ್ತಾರೆ. ಪಾರ್ಟಿ ಅಂದರೆ ಏನು, ಎಲ್ಲ ಹೋಗೋದು, ಜೂದಾಡೋದು, ಮತ್ತೆ ಎಲ್ಲ ಏನೇನು 4 ನಾಶಕಾರಿಗಳು ಏನೇನಿದೆಯೋ ಅದೆಲ್ಲನೂ ಮಾಡೋದನ್ನೇ ಖುಷಿ ಅನ್ನೋ ಒಂದು ಭಾವನೆ ಈ ಕಲಿಯುಗದಲ್ಲಿ ಎಲ್ಲರೂ ಬಂದಿದೆ. ಫ್ಯಾಮಿಲಿ ಸಮೇತ ಕೂತ್ಕೊಂಡು ಚೇರ್ಸ್ ಹಂಗಂತಾರೆ. ಇನ್ನೂ ಸ್ವಲ್ಪ ಬದುಕಿದೆ. ನರೇಂದ್ರ ಮೋದಿ ಯಾವುದೋ ಫಾರಿನ್ ಕಂಟ್ರಿ ಹೋದ್ರಂತೆ, ಅಲ್ಲಿ ಎಲ್ಲರೂ ಯಾವುದೋ ಗ್ಲಾಸಲ್ಲಿ ವೈನ್ ಇಟ್ಕೊಂಡ್ರೆ, ಇವ್ರು ಮಾತ್ರ ಬಟ್ ಆದ್ರೂ ಅವ್ರ ಕೈಲಿದ್ದಿರೋದು ಲಿಕ್ಕರೆ, ಆದ್ರೂ ಕೂಡ ಎಲ್ರಿಗೂ ಹಿಂಗೆ ತೋರಿಸ್ಬಿಟ್ಟು ಅದು ನಿಂತ್ಬಿಟ್ರಂತೆ. ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ಕಲಿಯೋದು ಎಫೆಕ್ಟ್, ಇನ್ನೂ ಸ್ವಲ್ಪ ಆ ಒಂದು ಟ್ರೂತ್ಫುಲ್ನೆಸ್ ಅಂತಾರಲ್ವ, ಅದು ಇನ್ನೂ ಇರೋದ್ರಿಂದ ಕಲಿಯುಗದಲ್ಲಿ ಒಂದೇ ಒಂದು ವಿಷಯ ಇನ್ನೂ ತಡ್ಕೊಂಡಿದೆ. ಈಗ ಎಷ್ಟು ಕಾಲಲ್ಲಿ ನಿಲ್ತಾ ಇದೆ, ಪ್ರಭು ಓದಿದ್ರಲ್ವ 2ನೇ ಶ್ಲೋಕದಲ್ಲಿ ಬರುತ್ತೆ. ಅದು ಹೆಂಗೆ ಅಂದರೆ, ಕಲಿನೂ 3 ಕಾಲೂ ಏನಾಗಿದೆ, ಕಟ್ಟಾಗ್ಬಿಟ್ಟಿದೆ. ಒಂದೇ ಒಂದು ಕಾಲಲ್ಲಿ ಹಿಂಗೆ ಅಲ್ಲಾಡ್ತಾ ಇದೆ. ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಇಲ್ಲಿದ್ದೀವಿ ಅನ್ನೋದನ್ನು ನಾವು ಮರಿಬಾರ್ದು ಅನ್ನೋದು ಮೊದಲನೇ ವಿಷಯ. 2ನೇ ವಿಷಯ ಏನಂದರೆ, ಫಸ್ಟು ಈ ಕಲಿಯುಗದಲ್ಲಿ ಏನೇನಿದೆ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾರೆ ಅಂದರೆ, ಫಸ್ಟು ಹಿಪೋಕ್ರಸಿ ಆ್ಯಂಡ್ ಕೋರಲ್. ಹಿಪೋಕ್ರಸಿ ಅಂದರೆ ನಾನು ದೊಡ್ಡವನು, ಇನ್ನೊಬ್ಬ ಚಿಕ್ಕವನ್ನ ಏನು ಮಾಡೋದು, ನಾನು ಹೋಗಿ ನಾಶ ಮಾಡೋದು, ಇದು ಕಲಿಯುಗ. ಅವಾಗ ಅವನೇನು ಮಾಡ್ತಾನೆ, ಜಗಳ ಮಾಡೋಕ್ಕೆ ಬರ್ತಾನೆ. ಇದು ಒಂದು ಕಲಿಯುಗ ಪರಿಸ್ಥಿತಿ. ಆ ರೀತಿಯಲ್ಲಿ ಇರುವ ಒಂದು ಏನಾಗತ್ತಂದರೆ, ಇದು ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತಾ ಇದೆ. ಏನಾಗ್ತಾ ಇದೆ, ಕಲಿಯುಗ ಪರಿಸ್ಥಿತಿ ಹೆಂಗಿದೆ, ಹಿಪೋಕ್ರಸಿ ಆ್ಯಂಡ್ ಕೋರಲ್. ನನ್ನ ಹತ್ರ ಇದೆ ಅಂದರೆ ನಾನೇ, ಅದೇ ಬೇಲಿನೇ ಹೊಲ ಮೇಯುತ್ತೆ. ಅವಾಗ ಇವನಿಗೆ ಏನಾಗುತ್ತೆ, ಈಗ ನಂದು ಒಂದು 100 ಎಕರೆ ಇದೆ, ಪಕ್ಕದಲ್ಲಿ ಒಬ್ಬ ಪಾಪ ಒಂದೇ 1 ಎಕರೆ ಇಟ್ಕೊಂಡಿದ್ದಾನೆ. ಆ ಜಮೀನು ಹೋಗಿ ನಾನು ಅಕ್ವೈರ್ ಮಾಡೋದು, ಏನೋ ಒಂದು ಮಾಡೋದು, ಲ್ಯಾಂಡ್ ಮಾಫಿಯಾ ಅಂತಾರಲ್ಲ, ಹೋಗಿ ಅದು ಇದು ಮಾಡೋದು, ಎಲ್ಲ ಮಾಫಿಯಾನೇ. ಆ ಥರ ಒಂದು ಮೆಂಟಾಲಿಟಿಯಲ್ಲಿ ಈ ಒಂದು ಪ್ರಪಂಚ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಒಂದು ಆಫೀಸಲ್ಲಿ ನೀವು ನೋಡಿದ್ರು ಕೂಡ ಒಂದು ಬಾಸ್ ಹತ್ರ ಒಳ್ಳೆ ಹೆಸರು ತೊಗೋಬೇಕಂದ್ರೆ ಯಾವ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಂದರೆ, ಈಗ ನಾನು ಈ ಒಂದು ಆಫೀಸ್ ನಿರ್ವಾಗ ಟಾಪ್ ಆಗಿ ನಡೆಯೋಕ್ಕೆ ಈ ಒಂದು ವಿಷಯಗಳೆಲ್ಲ ಮಾಡಿದ್ರೆ ಇದು ನಂಬರ್ 1 ಅಂತ. ಬಟ್ ಅಲ್ಲಿ ನಡೆಯೋದು ಏನಂತ ನೋಡಿದ್ರೆ, ಯಾರೊಬ್ರು ಬಾಸಿಗೆ ಅದೇನಂತಾರೆ ಬಕೆಟ್, ಅದೇನೋ ಲೋಕಲ್ ಆಗಿ ಹೇಳ್ತೀವಲ್ವ, ಯಾರೋ ಒಬ್ಬರಿಗೆ ಜಲ್ರ ಮಾಡ್ತಾರೆ, ಅವ್ರು ಹೋಗಿ ಅವ್ರ ಜೊತೆಲಿ ಇರ್ತಾರೆ, ಸುಮ್ಮನೆ ಅದು ಏನು ಕೆಲಸ ಮಾಡಲ್ಲ ಅವರು, ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಫಾಲ್ಟ್ ಫೈಂಡರ್, ಅವ್ರು ಇವ್ರಂತ ಅವರಿಗೆ ಯಾವಾಗಲೂ ಜಯ ಪ್ರಭುಪಾದ್ ಅಂತ. ಪ್ರಭುಪಾದ್ ಕರೆದ್ರು ಬಾಯಲ್ಲಿ, ನೀನು 3 ದಿವಸದಿಂದ ನೋಡ್ತಾ ಇದ್ದೀನಿ, ನಾನು ಬರುವಾಗಲ್ಲ ಜಯ ಪ್ರಭುಪಾದ್ ಏನು ಸೇವೆನೇ ಮಾಡ್ತಾ ಇಲ್ಲ, ನೀನು ಹೋಗಿ ಸೇವೆ ಮಾಡಿ ನೀನು ಹಂಗಂತ ಪ್ರಭುಪಾದ್ ಇಲ್ಲಿ ಬೃಂದಾವನ ದೇವಸ್ಥಾನದಲ್ಲಿ ಒಂದ್ಸತಿ ಒಬ್ಬರನ್ನ ಹೇಳಿದ್ದಾರೆ ಆ ಥರ. ಸೊ ಹಂಗಂದ್ರೆ 2 ರೀತಿಯಲ್ಲಿ ಬಾಸಿಗೆ ಆ ಥರ ಆಗ್ಬೋದು, ದೇವರಿಗೆ 2 ರೀತಿಯಲ್ಲಿ. ಒಂದು ಯಾವ ರೀತಿಯಲ್ಲಿ, ದಾಸರಾಗಿ ನಾವು ಹತ್ರ ಹೋಗ್ಬೋದು, ಸೇವೆ ಮಾಡಿ ಭಗವಂತನಿಗೆ ಹತ್ರ ಹೋಗ್ಬೋದು. ಸೊ ಆ ಸೇವೆ ಏನು, ದಾಸ. ಸೇವೆ ಮಾಡೋನಿಗೆ ಫಸ್ಟು ಸೇವೆ ಮಾಡೋ, ಅವಾಗ ನೀನು ನನ್ನ ಹತ್ರ ಬರ್ತೀಯ ಅಂತ. ಬಟ್ ಕಲಿಯುಗದಲ್ಲಿ ಅದು ರಿವರ್ಸ್, ಬಾಸಾನು ಹಿಪೋಕ್ರಸಿ. ನೀನೇನು ಹೇಳೋದು, ಅತ್ತೆ ಸೊಸೆ ಇಲ್ಲ ಕೊಲಿಗ್, ಆಫೀಸ್ ಕೊಲಿಗ್, ಏನೋ ಅವನೊಂದು ಹೇಳ್ತಾನೆ, ನೀನೇನು ಹೇಳೋದು, ನಾನು ಹೇಳೋದು ನೀನು ಕೇಳಿ, ನಾನು ಈ ಒಂದೇ ಟೀಮ್, ರೈಟ್? ಆ ಥರ ಒಂದು ಅನ್ಸರ್ಟೈನಿಟಿ ಕಲಿಯುಗದಲ್ಲಿ ಸ್ಪ್ರೆಡ್ ಆಗಿದೆ. ಸೊ ಆ ಒಂದು ಬುಲ್ ಏನಂತ ಹೇಳ್ತಾರೆ, ಧರ್ಮ. ಆ ಒಂದು ಹಸು ಏನಂತ ಹೇಳ್ತಾರೆ, ಭೂಮಿ. ಹಸುನ ಏನಕ್ಕೆ ಕಂಪೇರ್ ಮಾಡಿದ್ದಾರೆ, ಭೂಮಿಗೆ. ಆ ಒಂದು ಎದ್ದುನ ಏನಕ್ಕೆ ಕಂಪೇರ್ ಮಾಡಿದ್ದಾರೆ, ಒಂದು ಧರ್ಮ. ಸೊ ಹಂಗಾಗಿ ಈ ಧರ್ಮ ಹೆಂಗಿದೆ, 3 ಕಾಲು ಚಾಪ್ ಮಾಡಿದ್ದಾರೆ, 3 ಕಾಲಿಲ್ಲ. ಧರ್ಮ ಹೆಂಗಿದೆ, ಹೋಗಿದೆ. ಅದೇ ಬೇಲಿನೇ ಹೊಲ ಮೇಯ್ತು ಅಂತ ನೋಡಿದ್ವಿ. ಈ ಒಂದು ಪರಿಸ್ಥಿತಿಯಲ್ಲಿ ಕಲಿಯುಗ ಶುರು ಆಗ್ತಾ ಇದೆ. ಅವಾಗ ಪರೀಕ್ಷಿತ್ ಮಹಾರಾಜರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಭೂಮಿನೇ ನಾನು ರಕ್ಷಣೆ ಮಾಡಬೇಕು. ಯಾಕೆಂದರೆ ಎಲ್ಲ ಹೋಗ್ಬಿಟ್ಟಿದೆ, ಎಲ್ಲ ಕೊಲೆ, ಎಲ್ಲ ರಿವರ್ಸ್ ಆಗಿ ನಡೀತಾ ಇದೆ. ಇದನ್ನು ಹೆಂಗೆ ಮಾಡ್ತಾ ಇದ್ದಾನೆ ಅವನು, ಯಾವರೊಬ್ಬ ಅದನ್ನು ಕಾಪಾಡಬೇಕೋ ಅವನು ಬರೀ ಇಮಿಟೇಟ್ ಮಾಡ್ತಾ ಇದ್ದಾನೆ, ಅವನೇ ರಾಜ ಅಂತ ಹೇಳ್ಕೊಂಡು ಅದನ್ನೇ ಏನು ಮಾಡ್ತಾ ಇದ್ದಾನೆ, ನಾಶ ಮಾಡ್ತಾ ಇದ್ದಾನೆ. ಅವಾಗ
ಅವಾಗ ಈ ಕಲಿನ ಪನಿಷ್ಮೆಂಟ್ ಮಾಡೋಕ್ಕೆ ಇವ್ರು ಏನು ಮಾಡ್ತಾರೆ, ಪರೀಕ್ಷಿತ್ ಮಹಾರಾಜರು ಮುಂದೆ ಹೋಗ್ತಾರೆ. ಅವಾಗ ಆ ಕಲಿ ಏನಾಗುತ್ತೆ, ಪರೀಕ್ಷಿತ್ ಮಹಾರಾಜರಿಗೆ ಶರಣಾಗತಿ ಆಗುತ್ತೆ. ಸೊ ನನ್ನ ಏನು ಮಾಡೋಕ್ಕೆ ಹೋಗ್ಬಿಡ. ಅಲ್ಲಿ ಒಂದು ಲೈಟ್ ಬಂತಂದರೆ ಅಲ್ಲಿ ಇದು ಏನದು ಡಾರ್ಕ್ನೆಸ್ ಹೋಗ್ಬಿಡುತ್ತೆ, ಬೆಳಕು ಬಂತಂದರೆ ಅಲ್ಲಿ ಡಾರ್ಕ್ನೆಸ್ ಹೋಗುತ್ತೆ. ಸೊ ಅದೇ ರೀತಿಯಲ್ಲಿ ಪರೀಕ್ಷಿತ್ ಮಹಾರಾಜರು ಇಲ್ಲ ಭಕ್ತರು, ಶುದ್ಧ ಭಕ್ತರು ಬಂದರೆ ತಪ್ಪು ಮಾಡೋರೆಲ್ಲ ಓಡೋಗ್ಬಿಡ್ತಾರೆ. ಇಲ್ಲಿ ಒಳಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸಲ್ಲಿ ಭಕ್ತಿ ಮಾಡೋಕ್ಕೆ ಒಂದು ಅವಕಾಶ ಬಂದಿಲ್ಲ ಅಂದರೆ ಇಲ್ಲಿ ಈ ಜಾಗದಿಂದ ತುಂಬ ದೂರ ಇರ್ತಾರೆ. ಈ ನೀಚ ಕಾರ್ಯ ಎಲ್ಲ ಮಾಡೋರು ಹೆಂಗಿರ್ತಾರೆ ಅಂದರೆ ಇಲ್ಲಿ ಬಂದು ಕೂರಕ್ಕೆ ಅವ್ರಿಗೆ ಲೈಫ್ ಲಾಂಗ್ ಸಾಧ್ಯನೇ ಆಗಲ್ಲ. ಎಷ್ಟೋ ಜನ್ಮ ತೊಗೊಂಡಿರ್ಬೇಕು. ಇದು ಕನ್ಕ್ಲೂಷನ್ ಯಾವುದ್ರಲ್ಲಿ, ಭಗವದ್ಗೀತೆಯಲ್ಲಿ ಏನಂತ, ಬಹುನಾಂ ಜನ್ಮನಮಂತೆ ಜ್ಞಾನವಾನ್ ಮಾಂ ಪ್ರಬದ್ಧಂತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಇಲ್ಲಿರೋರೆಲ್ಲ ಫೀಲ್ ಹ್ಯಾಪಿ, ಸುದುರ್ಲಭ. ಬೇರೆ ಎಲ್ಲಿ ಬೇಕಿದ್ರೆ ಏನೇನೋ ಮಾಡೋಕ್ಕೆ ಅವಕಾಶ ಇದೆ, ಅದು ಇದೆ ಇದು ಇದೆ. ಇವ್ರು ಹೇಳಿದ್ರು ಒಂದು ಹೇಳ್ತಾರೆ, ಅವ್ರು ಹೇಳಿದ್ರು ಒಂದು ಹೇಳ್ತಾರೆ, ಮಾತಾಜೀಸ್ ಹೇಳಿದ್ರು ಏನೋ ಒಂದು ಕಾರ್ಯಕ್ರಮಗಳು ಇರುತ್ತೆ. ಚಿಕ್ಕ ಮಗು ನೋಡಿದ್ರು ಏನೋ ಬ್ಯುಸಿಯಾಗಿ ಮಾಡ್ತಾ ಇರುತ್ತೆ. ನೋಡಿದ್ದೀರ ಚಿಕ್ಕ ಮಕ್ಕಳು ಏನು ಮಾಡ್ತಾ ಇರ್ತಾರೆ, ಬ್ಯುಸಿ, ಆ್ಯನ್ಸೈಟಿ ಮಾಡ್ತಾ ಇರ್ತಾರೆ. ವೈಕುಂಠ, ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ವೈಕುಂಠ ಅಂತಾರೆ. ವೈಕುಂಠ ಅಂದರೆ ಏನು, ವೇರ್ ದೇರ್ ಈಸ್ ನೋ ಆ್ಯನ್ಸೈಟಿ. ಅಲ್ಲಿ ನನಗೆ ಅಂತ ಮಾಡ್ಕೊಳ್ಳೋಕೆ ಏನಿಲ್ಲಪ್ಪ, ಎಲ್ಲ ಒಂದೇ ಒಂದು ಆ್ಯನ್ಸೈಟಿ ಏನು, ಭಗವಂತನ ಸೇವೆಯಲ್ಲಿ ನಿತ್ಯಂ ಭಾಗವತ ಸೇವೆ. ಅಲ್ಲಿ ಹೋಗ್ಬಿಟ್ರೆ ಭಗವಂತನ ಧಾಮಲ್ಲಿ ಸದಾ ನಾವು ಆ ಒಂದು ಇಂಟರ್ನಲ್ ಅಂತಾರೆ, ಅದು ಒಂದು ಆಧ್ಯಾತ್ಮಿಕ ಲೋಕ. ಆ ಲೋಕನ ನಾವು ಫೀಲ್ ಮಾಡೋಕ್ಕೆ ಅದಕ್ಕೆ ಅರ್ಹತೆ ಇದೆಯಾ ಅಂದರೆ ಸ್ವಲ್ಪ ಕಷ್ಟ. ಈ ಸದನ್ ಒಳಗಡೆ ಬರಬೇಕಂದ್ರೆ ಆ ಮೂಡಲ್ಲೇ ಎಂಟರ್ ಮಾಡಬೇಕಂದ್ರೆ ಡೈಟಿ ವರ್ಷಿಪಲ್ಲಿ ಸೆಷನಲ್ಲಿ ಹೇಳ್ತಾರೆ, ದೇವಸ್ಥಾನ ಒಳಗಡೆ ಬರುವಾಗ ನಮ್ಮ ಮೂಡ್ ಹೆಂಗಿರ್ಬೇಕಂದ್ರೆ ಈ ಒಂದು ಅದೇನಂತಾರೆ, ಈ ಭೌತಿಕ ವಿಷಯ ಎಲ್ಲ ಅಲ್ಲಿ ಆಚೆ ಹೋಗ್ಬಿಡ್ಬೇಕು. ಚಪ್ಪಲಿ ಬಿಡ್ತೀವಲ್ವ, ಆ ರೀತಿಯಲ್ಲಿ ಅದನ್ನು ಬಿಟ್ಬಿಟ್ಟು ಆಧ್ಯಾತ್ಮಿಕ ರೀತಿಯಲ್ಲಿ ನಮ್ಮ ಕಣ್ಣು ಮತ್ತು ನಮ್ಮ ಮನಸ್ಸನ್ನ ಇಟ್ಕೋಬೇಕು. ಅವಾಗ ಏನು ಮಾಡ್ತಾರೆ ಇವರು, ಕ್ಷತ್ರಿಯ ಧರ್ಮ ಏನು, ಯಾರೋ ಒಬ್ಬರು ಶರಣಾಗತಿ ಆದರೆ ಏನು ಮಾಡಬೇಕು, ಅವ್ರನ್ನ ಬಿಟ್ಬಿಡ್ಬೇಕು, ಪನಿಷ್ಮೆಂಟು ಕೊಡ್ಬಾರ್ದು. ಹಂಗಂದರೆ ನಿನಗೆ ನಾನೊಂದು ಹೇಳ್ತೀನಿ, ನೀನು ಎಲ್ಲಿ ಮಾತ್ರ ಇರೋಕ್ಕೆ ಸಾಧ್ಯ ಗೊತ್ತಾ, ಈ ಕಲಿನ ಎಲ್ಲಿರೋಕ್ಕೆ ಸಾಧ್ಯ ಗೊತ್ತಾ, ಈ 4 ಜಾಗದಲ್ಲಿ. ಎಲ್ಲಿ ಈ 4 ಜಾಗ, ಜೂದಾಡೋ ಜಾಗ, ಮೀಟ್ ಈಟಿಂಗ್, ನೋ ಇಲಿಸಿಟ್ ರಿಲೇಷನ್, ನೋ ಇಂಟಾಕ್ಸಿಕೇಶನ್, ನೋ ಗ್ಯಾಮ್ಲಿಂಗ್. ಈ ಒಂದು 4 ಜಾಗದಲ್ಲಿ ನೀನು ಹೋಗಿ ಸೇರ್ಕೊಂಡ್ಬಿಡಿ. ಹೆಂಗೆ ಅವರು ವಿಮೋಚನ ಕೊಡ್ತಾರೆ, ಎಲ್ಲೋ ಒಂದು ಕಡೆ ಜಾಗ ಕೊಡಬೇಕಲ್ವಾ, ನೀನು ಬಂದುಬಿಟ್ಟಿದ್ಯಾ, ಬರಬಾರ್ದು ಆಯಿತಾ. ಅದಕ್ಕೆ ನೀನು ಎಲ್ಲೆಲ್ಲ ಹೋಗಿ ನೀನು ಇರ್ಬೋದು, ಈ ಒಂದು 4 ಜಾಗದಲ್ಲಿ ಮಾತ್ರ ನೀನು ಇರೋಕ್ಕೆ ಸಾಧ್ಯ. ಈ ಕಡೆ ಬಂದರೆ ನಾನು ಬಿಡಲ್ಲ. ಹೌದಾ ಇಲ್ವಾ? ಇಲ್ಲಿ ನಮ್ಮ ದೇವಸ್ಥಾನಕ್ಕೆ, ನಮ್ಮ ಒಂದು ಸದನಿಗೆ ಅಂತ ಒಂದು ನಿಯಮಗಳಿರುತ್ತಲ್ವ, ಅದನ್ನ ಯಾರನ್ನ ವೈಲೇಟ್ ಮಾಡಿದ್ರೆ ಬಿಡ್ತೀರಾ ಭಕ್ತರಲ್ಲ. ನಮ್ಮ ಇದರಲ್ಲಿ ಒಬ್ಬರು ಬಂದ್ಬಿಟ್ಟು ನಾನು ಆ ಒಂದು ಯೋಗ ಹೇಳ್ಕೊಡ್ತೀನಿ, ಇದು ಯೋಗ ಕ್ಲಾಸ್ ಆಯಿತು. ಕ್ಲಾಸ್ ಆದ ತಕ್ಷಣ ಮೈಕ್ ತೊಗೊಂಡ್ಬಿಟ್ಟು ನಾನು ಹೇಳೋದು ಎಲ್ಲರೂ ಕೇಳಿ ಹಿಂಗೆ ಹಂಗೆ ಅಂತ ಶುರು ಮಾಡಿ ಹೇಳಿದ್ರು. ಸ್ವಾಮಿ ದಯವಿಟ್ಟು ಸ್ವಲ್ಪ ನಮಗೆಲ್ಲ ಸ್ವಲ್ಪ ರಕ್ಷಣೆ ಮಾಡಿ, ನೀವು ನಮ್ಮನ್ನೇ ಹೊಡೆಯೋಕ್ಕೆ ಶುರು ಮಾಡಬೇಡ. ಸ್ವಲ್ಪ ಇಲ್ಲಿಗೆ ಈ ಒಂದು ಸಂಪ್ರದಾಯ, ಈ ಒಂದಕ್ಕೆ ಒಂದು ನಿಯಮಗಳಿದೆ, ದಯವಿಟ್ಟು ಸ್ವಲ್ಪ ಅದನ್ನು ಬೇರೆ ಒಂದು ದಿವಸ ಇಟ್ಕೊಳ್ಳೋಣ. ಆ ರೀತಿಯಲ್ಲಿ ನಾವು ಅದನ್ನು ಅದೇ ರೀತಿಯಲ್ಲಿ ಇಲ್ಲಿ ಪರೀಕ್ಷಿತ್ ಮಹಾರಾಜರು ಏನು ಮಾಡ್ತಾ ಇದ್ದಾರೆ, ನೀನು ಇರಬೇಕಂದ್ರೆ ಈ ಒಂದು ಗೊಂದಲ, ಇಂಥ ಒಂದು ಜಾಗದಲ್ಲಿ ನೀನು ಹೋಗಿ ಇರ್ಬೋದು. ಜೂದು, ಆಮೇಲೆ ಇದು 4 ವಿಷಯ ಹೇಳಿದೀವಲ್ವಾ, ಅಲ್ಲಿ ಹೋಗಿ ಪರೀಕ್ಷಿತ್ ಮಹಾರಾಜರು ಅಲ್ಲಿ ಹೇಳ್ತಾರೆ. ಸೊ ಆಮೇಲೆ ಎಲ್ಲಿ ಹಣ ಸೇರಿಸ್ತಾರೋ ಅಲ್ಲಿ ಹೋಗ್ಬಿಡಿ. ಎಲ್ಲಿ ದುಡ್ಡು ಜಾಸ್ತಿ ಇಲ್ಲಾಂದರೆ ಚಿನ್ನ ಎಲ್ಲಿ ಅಬಾಮಿನಬಲ್ ಆಗಿ ಹೆಂಗಂತಾರೆ ಎಲ್ಲ ಭೂಮಿ, ಯಾರೋ ಇವನು ಹಿರಣ್ಯಕ್ಷ ಅಂದರೆ ಏನರ್ಥ, ಈ ಚಿನ್ನಕ್ಕೆ ಆಸೆಪಟ್ಟು ಏನು ಮಾಡಿದ್ದಾನೆ, ಇಡೀ ಭೂಮಿನೇ ತೊಗೊಂಡೋಗಿ ಸಮುದ್ರ ಕೆಳಗಡೆ ಇಟ್ಕೊಂಡ್ಬಿಟ್ಟೆ, ಇಲ್ಲಿರುವ ಚಿನ್ನ ಅಲ್ಲ ನನಗೆ ಬೇಕು ಅಂತ. ಆ ರೀತಿಯಲ್ಲಿ ಎಲ್ಲ ದುಡ್ಡು ಹಣ ಮಾಡ್ತಾ ಗೋಲ್ಡ್ ಅಂತ. ಅಮೆರಿಕಾದಲ್ಲಿ ತುಂಬ ಗೋಲ್ಡ್ ಇದೆ ಅಂತ. ಆಸ್ಟ್ರೇಲಿಯಾದಲ್ಲಿ ಉತ್ಪತ್ತಿ ಆದ್ರೂ ಕೂಡ ಅಮೆರಿಕಾದಲ್ಲಿ ಅದನ್ನು ತೊಗೊಂಡೋಗಿ ಅವರು ಅದನ್ನು ಸೇಫ್ಗಾರ್ಡ್ ಮಾಡ್ತಾರೆ ಅಂತ. ಸೊ ಆ ರೀತಿಯಲ್ಲಿ ನಾವು ಈ ಒಂದು ಕಲಿಯುಗದಲ್ಲಿ ಬದುಕ್ತಾ ಇರ್ತೀವಿ. ಅಲ್ಲಿ ಹೋಗಿ ನೀನು ಬೇಕಂದರೆ ವಾಸ ಮಾಡಿ. ಸೊ ಇದರಿಂದ ನಾವು ತಿಳ್ಕೊಳ್ಳೋ ಒಂದು ಫಿಲಾಸಫಿ, ತತ್ವ ಅಂತಾರೆ. ಇದರಿಂದ ನಾವು ತಿಳ್ಕೊಳ್ಳೋ ಒಂದು ತತ್ವ ಏನಂದರೆ, ಅವನ ಹತ್ರ ಪವರ್ ಇದ್ರೂ ಕೂಡ, ಯಾರು ಪರೀಕ್ಷಿತ್ ಮಹಾರಾಜರ ಹತ್ರ ಪವರ್ ಇದ್ರೂ ಕೂಡ ಅವ್ರ ಹೃದಯದಲ್ಲಿ ಏನಿತ್ತು, ಒಂದು ಕರುಣೆ, ಒಂದು ದಯ. ಅದರಿಂದ ಈ ಕಲಿಗೆ ಏನು ಹೇಳಿದ್ದಾರೆ, ಅದರಿಂದ ಡಿವೋಟೀಸ್ ಕೂಡ ಏನು ಹೇಳ್ತಾರೆ ಅಂದರೆ, ಏನೋ ಒಂದು ಅದೇನಂತಾರೆ ವಿಷಯ ಹೇಳಬೇಕಂದ್ರೆ ಹೇಳೋ ರೀತಿ ಅಂತ ಒಂದಿದೆ. ಒಂದು ಸತ್ವ ರೀತಿಯಲ್ಲಿ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ, ಬಟ್ ಅದು ಎಲ್ಲ ಕಡೆ ವರ್ಕ್ ಆಗೋದಿಲ್ಲ. ಸೊ ಅಂಥವು ಕಡೆ ನೀನು ಟೈಮ್ ವೇಸ್ಟ್ ಮಾಡಬೇಡ ಅಂತ ಪ್ರಭುಪಾದರು ಹೇಳಿದರು.
ಸೊ ಅದು ಸಾರಾಂಶ ಒಂದು. ಎರಡನೇ ತತ್ವ ಏನಂದರೆ, ಈ ಒಂದು ಧರ್ಮ ಮತ್ತು ಈ ಒಂದು ಭೂಮಿನ ಪರಿಸ್ಥಿತಿ ನೋಡಿದ್ರೆ ನಮ್ಮ 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 ಸ್ಥಿತಿ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಎರಡನೇ ವಿಷಯ ಏನು, ಬಿ ಪಿ ಶುಗರ್ಲ್ಲ ಚೆಕ್ ಮಾಡ್ಬೋದು ಅಂತ ಹೇಳಿದೆ ಅಲ್ವಾ. ಈ ಕಲಿಯುಗದ ಸಿಂಪ್ಟಮ್ಸ್ ಅಂತ 12th ಕ್ಯಾಂಟೋನ ಕಲಿಯುಗ ಸಿಂಪ್ಟಮ್ಸ್ ಅಂತ ಒಂದು ಹಲವಾರು ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಸೊ ಅದೆಲ್ಲ ನೋಡಿದ್ರೆ, ಕಲಿಯುಗ ಸಿಂಪ್ಟಮ್ಸ್ ಎಲ್ಲ ನೋಡಿದ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಇಷ್ಟೊಂದು ಸ್ಥಿತಿಯಲ್ಲಿ ನಾವು ಇದೀವ. ಕಲಿಯುಗದಲ್ಲಿ ದೊಡ್ಡ ಪನಿಷ್ಮೆಂಟ್, ಇನ್ನೊಂದು ಪನಿಷ್ಮೆಂಟ್ ಏನಂದರೆ, ನಾನೇ ದೊಡ್ಡ ಖುಷಿಯಾಗಿರೋ ವ್ಯಕ್ತಿ, ಬಟ್ ನನ್ನ ಮನಸ್ಸಲ್ಲಿ ಏನು ಅನಿಸ್ಕೊಂಡಿದ್ದೀನಿ ಅಂದರೆ ನಾನೇ ತುಂಬ ದುಃಖದಲ್ಲಿದ್ದೀನಿ ಅಂತ ಅನಿಸ್ಕೊಂಡಿದ್ದೀನಿ. ಯಾವ ರೀತಿಯಲ್ಲಿ ನೋಡಬೇಕಂದ್ರೆ, ಈಗ ನಾನು ಒಂದು ಅಂಬಾನಿ ಹತ್ರ ಏನಿದೆ, ದುಡ್ಡಿದೆ. ಅವ್ರು ಕೂತ್ಕೊಂಡು ನಾನು ನಾಸಾ ಸೈಂಟಿಸ್ಟ್, ಇಸ್ರೋ ಸೈಂಟಿಸ್ಟ್ ಥರ ರಾಕೆಟ್ ಬಿಡೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ, ಒಂದು ಓಪನ್ ಹಾರ್ಟ್ ಸರ್ಜರಿ ಮಾಡುವ ಡಾಕ್ಟರ್ ಥರ ನಾಲೆಜ್ ಅಂತಾರಲ್ವ, ಅದು ಮಾಡೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕೂತ್ಕೊಂಡು ಅಳ್ತಾ ಇದ್ದಾರೆ. ಎಲ್ಲ ಐಶ್ವರ್ಯಗಳು ಸೇರಿ ಒಬ್ಬ ಇದ್ದಾನಂದರೆ ಅವನು ಭಗವಂತ ಆಗ್ಬಿಡ್ತಾನೆ, ಎಲ್ಲ ಐಶ್ವರ್ಯಗಳು. ಸೊ ಭಕ್ತಿ ಮಾರ್ಗದಲ್ಲಿ ಮುಂದೋಗೋಕ್ಕೆ ಯಾವುದೆಲ್ಲ ಇಂಪಿಡಿಮೆಂಟ್ಸ್ ಅಂತಾರೆ. ಕುಂತಿ ಮಹಾರಾಣಿ ಹೇಳ್ತಾರೆ, ದುಡ್ಡು ತುಂಬ ಇದೆ, ನಾನು ನೋಡೋಕ್ಕೆ ತುಂಬ ಸುಂದರವಾಗಿದ್ದೀನಿ, ನನ್ನ ಹತ್ರ ತುಂಬ ಬುದ್ಧಿ ಇದೆ, ನನ್ನ ಹತ್ರ ತುಂಬ ಫೇಮ್ ಇದೆ, ಎಲ್ಲ ಇದೆ ಅಂದರೆ ಅದೇ ನಿನಗೆ ಈ ಆಧ್ಯಾತ್ಮಿಕ ರೀತಿಯಲ್ಲಿ ಮುಂದೋಗೋಕ್ಕೆ ಪ್ರಾಬ್ಲಮ್ ಅಂತ ನಮ್ಮ ಇಸ್ತಾನ್ ಆಚಾರ್ಯ ಸನ್ಯಾಸಿ ಒಬ್ಬರನ್ನ ನೋಡುವಾಗ ನನಗೆ ಅಡ್ವೈಸ್ ಮಾಡೋದು. ನಾವೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂದರೆ ಏನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀವಿ? ಐ ಆಮ್ ಫ್ರಮ್ TCS, ಐ ಆಮ್ ಫ್ರಮ್ PA, PhD ಓದಿದ್ದೀನಿ, ಐ ಆಮ್ ಫ್ರಮ್ 100 acre 30-40 ಮನೆ ಇದೆ, 3 BHK ಇದೆ, ಈ ಅಪಾರ್ಟ್ಮೆಂಟ್ ಇದೆ. ಪೀಪಲ್ ದಟ್ ಪ್ರೌಡ್, ನಾನು ಸುಂದರವಾಗಿದ್ದೀನಿ, ಐ ಆಮ್ 16, ನಾನು ಇಷ್ಟು ಬ್ಯೂಟಿ ಆಗಿದ್ದೀನಿ, ಇದೆಲ್ಲ ಮುಂದೆ ಬರುತ್ತೆ. ಮಾತಾಡುವಾಗ ಅದೆಲ್ಲ ಕಾಣಿಸುತ್ತೆ. ಅವಾಗ ಇದು ಎಲ್ಲ ಭಕ್ತಿ ಮಾರ್ಗದಲ್ಲಿ ಮುಂದೆ ಹೋಗೋಕ್ಕೆ ಸ್ಪೀಡ್ ಬ್ರೇಕರ್ ಅಂತಾರೆ. ನಾವು ಯಾವುದು ಶ್ರೇಷ್ಠನೋ ಅದನ್ನು ಭಗವಂತನಿಗೆ ಅರ್ಪಿಸಬೇಕು ಅನ್ನೋದು ಒಂದು. ನಾವು ಎರಡನೇ ರೀತಿಯಲ್ಲಿ ಅದನ್ನೇ ನೋಡುವಾಗ ಇದೆಲ್ಲ ನಮಗೆ ಭಕ್ತಿ ಮಾರ್ಗದಲ್ಲಿ ಮುಂದೆ ಹೋಗೋಕ್ಕೆ ಸ್ಪೀಡ್ ಬ್ರೇಕರ್ ಆಗೋದೇ ಇಲ್ಲ. ನಮ್ಮ ಹತ್ರ ಏನೆಲ್ಲ ಶ್ರೇಷ್ಠ ಅಂತ ನಾವು ಅನಿಸ್ಕೊಂಡಿದೀವೋ ಅದೆಲ್ಲ ಕೊಟ್ಟಿರೋನು ಯಾರು? ಭಗವಂತ. ಎಬಿಲಿಟಿ ಇನ್ ಎ ಮೆನ್, ಮೆಮರಿ ಇನ್ ಎ ವುಮನ್, ಅದನ್ನು ಕೊಟ್ಟಿರೋದು ಯಾರು? ಮಾತಾಜಿಗೆ ಆ ಮೆಮರಿನ ಕೊಟ್ಟಿರೋದು ಯಾರು? ಭಗವಂತ. ಅವ್ರು ಹೇಳ್ತಾರೆ, ಹಸ್ಬೆಂಡ್ ಅಂಡ್ ವೈಫ್ ಜಗಳ ಬರುವಾಗ ಆ ಒಂದು ದಿವಸ ನಿಮ್ಮ ಇವರು ಯಾರು, ನಿಮ್ಮ ತಂಗಿ ಮನೆಗೆ, ನಿಮ್ಮ ಅಕ್ಕನ ಮನೆಗೆ ಹೋಗಿದ್ದೀವಿ, ಅವರು ಮುಖ ಹಿಂಗೆ ತೋರಿಸಿದ್ರು ಅಂತ ನೆನಪಿಟ್ಕೊಂಡಿರ್ತಾರೆ. ಅದು ಮೆಮರಿ ಭಗವಂತ ಕೊಟ್ಟಿದ್ದಾನೆ, ಆಯಿತಾ. ಎಬಿಲಿಟಿ ಅಂದರೆ ಇದನ್ನೆಲ್ಲ ಸಗಿಸ್ಕೊಂಡು ನಾನು ಜೀವನ ಮಾಡಬೇಕು. ಹಸ್ಬೆಂಡ್ ಏನು ಪ್ಲ್ಯಾನ್ ಮಾಡ್ತಾರೆ, ಇದೆಲ್ಲ ನಮಗೆ ಬೇಡಪ್ಪ. ಅದೇ ರೀತಿಯಲ್ಲಿ ಆ ಎಬಿಲಿಟಿ ಇನ್ ಎ ಮೆನ್ ಆ್ಯಂಡ್ ಇದನ್ನೆಲ್ಲ ಭಗವಂತ. ಇನ್ನೊಂದು ಏನಂದರೆ, ಇದು ಫರ್ಗೆಟ್ಫುಲ್ನೆಸ್ ಆ್ಯಂಡ್ ರಿಮೆಂಬರೆನ್ಸ್ ಯಾರು ಕೊಟ್ಟಿರೋದು? ಅದನ್ನು ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಈ ಒಂದು ಜ್ಞಾಪಕ ಶಕ್ತಿ ಅನ್ನೋದನ್ನು ಕೊಟ್ಟಿರೋನು ನಾನು, ಆ ಮರು ಅಂತಾರಲ್ವ ಅದನ್ನು ಕೊಟ್ಟಿರೋದು ನಾನು. ಅದು ಹಂಗೆ ನೆನಪಲ್ಲಿ ಇದ್ದರೆ ಹೆಂಗೆ ಆಗುತ್ತೆ? ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ಅಣ್ಣ ಚಾಕ್ಲೇಟಿಗೆ ಜಗಳಾಡಿದ್ವಿ ಗ್ರೌಂಡಲ್ಲಿ ಮಲ್ಕೊಂಡು. ಈಗಲೂ ಅದೇ ರೀತಿಯಲ್ಲಿ ಇದ್ದರೆ, ಈಗಲೂ ಹೋಗಿ ಜಗಳಾಡ್ತಾ ಇದ್ದರೆ, ಆ ಮರು ಅನ್ನೋದನ್ನು ಕೊಟ್ಟಿರೋನು ಯಾರು? ಭಗವಂತ. ಈ ಜ್ಞಾಪಕ ಇದೇನು? ಯು ಆರ್ ನಾಟ್ ದ ಬಾಡಿ. ಪ್ರಭುಪಾದ ಹೇಳ್ತಾರಲ್ವ, ನೀನು ಈ ದೇಹ ಅಲ್ಲ, ನೀನು ಆತ್ಮ. ಅದು ಎಷ್ಟು ಮಟ್ಟಕ್ಕೆ ಅದು ನಮಗೆ ಮೈಂಡಲ್ಲಿ ಇರುತ್ತೆ, ಎಷ್ಟು ಮಟ್ಟಕ್ಕೆ ಆ ರೀತಿಯಲ್ಲಿ ನಮ್ಮ ಜೀವನನ ಅಲೈನ್ ಮಾಡಿ ಇಟ್ಟಿದ್ದೀವಿ, ಅದು ದೊಡ್ಡ ಪ್ರಶ್ನೆ. ಸೊ ಈ ತತ್ವಗಳು ಏನಂತ ಹೇಳ್ತಾರೆ ಅಂದರೆ, 3 ತತ್ವ, 1, 2 ಆಯಿತು. ಮೂರನೇದು ಏನಂದರೆ, ಕಲಿ ಶುರುವಾಯ್ತು ಅಂದ್ರೂ ಒಂದೇ ಒಂದು ಚೂರು ಈ ಸತ್ಯ ಅನ್ನೋದು ಬದುಕ್ತಾ ಇದೆ. ಟ್ರೂತ್ಫುಲ್ನೆಸ್ ಅನ್ನೋದು ಆ ಒಂದು ಕಾಲು, ಒಂದೇ ಒಂದು ಕಲಿಯುಗದಲ್ಲಿ ಏನಿದೆ, ಆ ಟ್ರೂತ್ಫುಲ್ನೆಸ್ ಅನ್ನೋದು, ಆ ಒಂದು ಸತ್ಯ ಅನ್ನೋದು ಇನ್ನೂ ಇದೆ. ಇದನ್ನು ಪ್ರೊಟೆಕ್ಟ್ ಮಾಡೋದು ಯಾರ ಜವಾಬ್ದಾರಿ? ಭಕ್ತರ ಜವಾಬ್ದಾರಿ. ಪ್ರಭುಪಾದರು ಏನು ಹೇಳಿದ್ರು? ಏನಂತಾರೆ? ಪರದುಃಖ ದುಃಖಿ ಯಾರು? ಪ್ರಭುಪಾದರು. ನಾವೆಲ್ಲರೂ ಅಮೆರಿಕ ಹೋದರೆ ಬಿಲ್ಡಿಂಗು, ಲೈಟಿಂಗ್ ಎಲ್ಲ ನೋಡ್ಬಿಟ್ಟು ಹಗಲು ರಾತ್ರಿ ಎಲ್ಲ ಒಂದೇ ಇದೆ ಹಂಗಂತ ನಾವು ಅಲ್ಲಿ ಹೋಗಿ ಕನ್ವರ್ಟ್ ಆಗ್ತೀವಿ. ಪ್ರಭುಪಾದರು ಏನು ಹೇಳ್ತಾರೆ? ಎಷ್ಟು ಹೌ ದೀಸ್ ಪೀಪಲ್ ಆರ್ ಫಾಲನ್, ಎಷ್ಟು ಕೆಳಗೆ ಬಿದ್ದಿದ್ದಾರೆ. ನಾವು ಕೂಡ ಬೆಂಗಳೂರಲ್ಲಿ ಇದ್ದೀವಿ. ಬೆಂಗಳೂರು ಇಸ್ ದ ಪಬ್ ಸಿಟಿ ಆಫ್ ಇಂಡಿಯಾ. ಬೆಂಗಳೂರು ಇಸ್ ನಂಬರ್ 1 ಫಾರ್ ಕುಡಿಯೋ ಜಾಗ ಅಂತ. ಆಮೇಲೆ ಬೆಂಗಳೂರು ಇಸ್ ನಂಬರ್ 1 ಇನ್ ಸೂಸೈಡ್ ರೇಟ್. ಹಾಗಂದರೆ ಯಾವ ರೀತಿಯಲ್ಲಿ ನಾವಿದ್ದೀವಿ? ಕುಡಿಯೋದು ಮೂರ್ಖತನವಾಗಿ ಲೈಫ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಇಷ್ಟೆಲ್ಲ ಇದ್ರೂ ಕೂಡ ನಮಗೆ ಏನು ಹೇಳ್ತಾರೆ? ಭಕ್ತರದ್ದು ಜವಾಬ್ದಾರಿ ಯಾವ ರೀತಿಯಲ್ಲಿ? ಪರದುಃಖ ದುಃಖಿ. ಈಗ ಭಕ್ತರಿಗೆ ಒಂದು ವಿಷಯ ಪ್ರಭುಪಾದರು ಹೇಳ್ತಾರೆ, ಆ ಎನ್ವಿಎಸ್ನೆಸ್ ಅಂತಾರೆ. ಎನ್ವಿಎಸ್ ಅಂದರೆ ಹೊಟ್ಟೆ ಕಿಚ್ಚು. ಆ ಹೊಟ್ಟೆ ಕಿಚ್ಚು ಅಂದರೆ ಏನು?
ಇನ್ನೊಬ್ಬರು ಸ್ವಲ್ಪ ಚೆನ್ನಾಗಿ ಸೇವೆ ಮಾಡ್ತಾ ಇದ್ರೆ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡ್ತಾ ಇದೆ. ಈ ಥರ ಹಾರಗಳು ಒಂದು 5-6 ಬಿದ್ದರೆ ಇವರು ನೋಡ್ತಾರೆ, ಅದು ಹೆಂಗೆ ಅವ್ರಿಗೆ ಮಾತ್ರ ಬೀಳ್ತಾ ಇದೆ. ಅದು ಹೆಂಗೆ ನೋಡ್ಕೋಬೇಕಂದ್ರೆ ಭಗವಂತ ಎಲ್ಲರಿಗೆ ಶಕ್ತಿ ಕೊಟ್ಟಿದ್ದಾನೆ ಖುಷಿಯಾಗಿ ಬದುಕಕ್ಕೆ ಎಲ್ಲ. ನಮ್ಮ ಹತ್ರನೂ ಕಾರ್ ಇದೆ, ನಮ್ಮ ಹತ್ರನೂ ಸ್ಕೂಟರ್ ಇದೆ, ಏನೋ ಅಟ್ಲೀಸ್ಟ್ ಕಾಲ್ ಇರುತ್ತೆ, ಆಯಿತಾ, ಎಲ್ಲ ಕೊಟ್ಟಿದ್ದಾನೆ. ಆ ಖುಷಿ ಬಿಟ್ಬಿಟ್ಟು ಪಕ್ಕದ ಮನೆಯವರ ಥರ ಬೆನ್ಸ್ ಕಾರ್ ನನ್ನ ಹತ್ರ ಇಲ್ಲ, BMW ಕಾರ್ ಇಲ್ಲ ಅನ್ನೋದಕ್ಕೆ ಮಾತ್ರ ನಮ್ಮ ಹತ್ರ ಹಣ ಇಲ್ಲ. ಅದೇ ರೀತಿಯಲ್ಲಿ ಭಗವಂತ ಎಲ್ರಿಗೆ ಶಕ್ತಿ ಕೊಟ್ಟಿದ್ದಾನೆ ಸೇವೆ ಮಾಡೋಕ್ಕೆ. ಬಟ್ ಅವ್ರ ಥರ ಯಾಕೆ ಇಲ್ಲ ಅಂತ ಕಂಪೇರ್ ಮಾಡ್ತಾ ಹೋದರೆ ಇಲ್ವೇ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಅಂಟಿಲ್ ಯು ಆರ್ ಇನ್ ದಿಸ್ ಬಾಡಿ ಯು ಕೆನಾಟ್ ಕಮ್ ಔಟ್ ಆಫ್ ದಿಸ್. ಅದನ್ನು ಹೆಂಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ ಅಂದರೆ, ಆ ಎನ್ವಿಯಸ್ನೆಸ್ನ, ಆ ಹೊಟ್ಟೆ ಕಿಚ್ಚಿನ ಹೆಂಗೆ ಕನ್ವರ್ಟ್ ಮಾಡಿ ಅಂದರೆ, ಈ ಪರದುಃಖ ದುಃಖಿ ಮೂಡಲ್ಲಿ ಈಗ ನೀನು ಅದನ್ನು ಭಕ್ತರ ಮೇಲೆ ಪ್ರಯೋಗ ಮಾಡಬೇಡ, ನಾನ್ ಡಿವೋಟೀಸ್ ಮೇಲೆ ಪ್ರಯೋಗ ಮಾಡಿ ಅಂತ ದಾರಿ ಹೇಳ್ಕೊಡ್ತಾರೆ. ನಾಯಿ ಬಾಲ್ ಹೆಂಗಿರುತ್ತೆ, ಯಾವಾಗಲೂ ಹಿಂಗೆ ಇರುತ್ತೆ. ಅಂಟಿಲ್ ಐ ಆಮ್ ಇನ್ ದಿಸ್ ಬಾಡಿ, ಬೇರೆಯವ್ರು ನೋಡಿದ್ರೆ ನನಗೆ ಒಬ್ಬ ಬೆನ್ಸ್ ಕಾರಲ್ಲಿ ಬಂದರೆ ನನಗೆ ಬರುತ್ತೆ, ನನಗಿಂತ ಒಬ್ಬ ಇಂಟೆಲಿಜೆಂಟ್ ಆಗಿದ್ರೆ ಆರು ಐಶ್ವರ್ಯಗಳು ಹೇಳ್ತೀವಲ್ವಾ. ಒಬ್ಬರು ಒಂದು ಮಾತಾಜಿ ಇರ್ತಾರೆ, ಇನ್ನೊಂದು ಮಾತಾಜಿ ಸ್ವಲ್ಪ ನೋಡೋಕ್ಕೆ ಸುಂದರವಾಗಿದ್ದರೆ 1-2 ದಿವಸ ಮಾತಾಡ್ತಾರೆ, ಆಮೇಲೆ ಮುಖ ಇಟ್ಕೊಳ್ತಾರೆ, ರೈಟ್. ನಾವು ಕೂಡ ಈಗ ಸ್ವಲ್ಪ ರಿಚ್ ಪರ್ಸನ್ ಇದ್ದರೆ ಆಫೀಸಲ್ಲಿ ಇನ್ನೊಂದು ಸ್ವಲ್ಪ ಯಾವಾಗಲೂ ಅವರು ಆ ರೀತಿಯಲ್ಲಿ ಇದ್ದರೆ ಆ ಒಂದು ಎನ್ವಿಯಸ್ನೆಸ್ ಇರುತ್ತೆ. ಇದು ಭಕ್ತಿ ಮಾರ್ಗದಲ್ಲಿ ಕೂಡ ಬೈ ಮಿಸ್ಟೇಕ್ ನಮ್ಮ ಒಳಗಡೆ ಯಾವಾಗಲೂ ಅದು ಇರುತ್ತೆ. ರೆಸಿಡ್ಯುವಲ್ ಫ್ಯಾನ್ ಆಫ್ ಮಾಡಿದ್ರು ಆ ಫ್ಯಾನ್ ಏನು ಮಾಡ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ, ಅದು ಒಳಗಡೆ ಇರುತ್ತೆ. ಬೌದ್ಧಿಕ ಅನ್ನೋದು ಒಳಗಡೆ ಇರುತ್ತೆ. ಅದು ಪೂರ್ತಿ ಮಾಡಬೇಕಂದ್ರೆ ಅದನ್ನು ಎಲ್ಲಿ ಪ್ರಯೋಗ ಮಾಡಿ ಅಂತ ಪ್ರಭುಪಾದ ಹೇಳ್ಕೊಡ್ತಾರೆ, ಆಚೆ ಕಡೆ ಪ್ರಯೋಗ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಇದು ತತ್ವಗಳು. ಸೊ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಈ 4 ವಿಷಯದಿಂದ ನಾವು ಹುಷಾರಾಗಿರಬೇಕು. ಯಾವುದರಿಂದ? ಬರ್ತ್, ಡೆತ್ತು, ಓಲ್ಡ್ ಏಜ್, ಇದು ಏನದು, ಮೀಟ್ ಈಟಿಂಗ್, ಗ್ಯಾಮ್ಲಿಂಗ್, ಇಲಿಸಿಟ್ ರಿಲೇಷನ್, ಇಂಟಾಕ್ಸಿಕೇಶನ್. ಇದರಿಂದ ದೂರ ಇರೋದಕ್ಕೆ ಏನಂತಾರೆ? ಟ್ರೂತ್ಫುಲ್ನೆಸ್, ಅದೇನಂತಾರೆ ತಮಿಳಲ್ಲಿ ಉಣ್ಮೈ ಅಂತಾರೆ. ಆಮೇಲೆ ಪವಿತ್ರವಾಗಿರೋದು ತೂಯ್ಮೈ ಅಂತಾರೆ. ಆಮೇಲೆ ಕರುಣೆ, ಆಮೇಲೆ ತಪಸ್ಯ. ಅದು ಈ 4 ಅದಕ್ಕೆ ಆಪೋಸಿಟ್. ಯಾವುದು 4 ನಾನು ಹೇಳಿದ್ದೀನಿ? ಆ ಒಂದು ಜೂದಾಡೋದು ಇದೆಲ್ಲ ಯಾವುದಕ್ಕೆ ಅದನ್ನು ಕಂಪೇರ್ ಮಾಡ್ತಾರೆ ಅಂದರೆ, ಮಾಂಸ ತಿನ್ನೋದು ಒಂದು ಇಲ್ಲ, ಇಲಿಸಿಟ್ ರಿಲೇಷನ್ ಹೆಂಗೆ ಹೇಳ್ತಾರೆ, ಅದು ಶುದ್ಧವಾಗಿರೋ ಒಂದು ಕಾರ್ಯಕ್ರಮ ಇಲ್ಲ ಅಂತ ಈ 4ಕ್ಕೆ ಕಂಪೇರ್ ಮಾಡ್ತಾರೆ. ಈ ಒಂದು 4 ದಾರಿಯಿಂದ ಹೊರಗೆ ಇದ್ದರೆ ಅವರಿಗೆ ಮೋಕ್ಷ ಸಿಗುತ್ತೆ, ಇಲ್ಲಾಂದರೆ ಪ್ರೇಮ ಭಕ್ತಿ ಸಿಗುತ್ತೆ. ಈ 4ರಿಂದ ಹೊರಗಿದ್ರೆ ಬೇರೆ ಏನು ಬೇಡ. ಇಸ್ಕಾನ್ ಅಂತ ಏನೋ ಹೋಗಿ ಹೇಳೋದು ಬೇಡ ಕಾಮನ್ ಮ್ಯಾನ್ಗೆ. ಬರೀ 4 ವಿಷಯನ ನೀವು ಫಾಲೋ ಮಾಡಪ್ಪ. ಹೊರದೇಶದಲ್ಲಿ ಇರೋರೆಲ್ಲ ಏನು ಹೇಳಿದ್ರು, ನನ್ನ ಲೈಫ್ನ ಗುರಿನೇ ಇದು, ಏನು ಮಾಂಸ ತಿನ್ನೋದು, ಇದು ಮಾಡ್ತಾ ಇರೋದು, ಅದು ಮಾಡ್ತಾ ಇರೋದು, ಅದನ್ನು ಹೋಗಿ ಬೇಡ ಅಂತಾರೆ. ಪ್ರಭುಪಾದ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ, ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಬೇಕಂದರೆ ತಗೊಳ್ಳಿ. ಕಲಿಯುಗದಲ್ಲಿ ಈ ಒಂದು ಪರಿಸ್ಥಿತಿ, ನಾವು ಇರೋ ಜಾಗ ಇಂಥವ ಜಾಗ. ಇದಕ್ಕೆ ಪ್ರಭುಪಾದರು ಅವರು ಲೆಟ್ರಲ್ಲಿ ಹೇಳಿದ್ದಾರೆ. ಶ್ರೀಮದ್ ಭಾಗವತಂ 1.17.25 ಹೇಳಿದ್ದಾರೆ. ತುಂಬ ಹಲವಾರು ರೆಫರೆನ್ಸ್ಗಳಿದೆ. ಸೊ ಈಗ ಇದು ಕಾಮನ್ ಪೀಪಲ್ಗೋಸ್ಕರ ನೋಡಿದ್ವಿ. ಭಕ್ತರಿಗೋಸ್ಕರ ಪ್ರಭುಪಾದ ಒಂದು ಹೇಳಿದ್ದಾರೆ. ಇದು ಹೇಳಬೇಕು ಪ್ರತಿಯೊಂದು. ನಾನು ಯಾವಾಗಲೂ ಇದೆಲ್ಲ ಫಾರ್ವರ್ಡ್ ಮಾಡ್ತಾ ಇರ್ತೀನಿ. ಸೊ ಅದನ್ನು ಒಂಚೂರು ಓದೋಣ. ನನ್ನ ಹತ್ರ ಯಾರ್ದು ನಂಬರ್ ಇದೆಯೋ ಅವ್ರಿಗೆಲ್ಲ ಇದನ್ನು ಇದು ಮಾಡ್ತಾ ಇರ್ತೀನಿ. ಪ್ರಭುಪಾದರು ಏನು ಹೇಳ್ತಾರೆ ಅಂದರೆ, ಕೇಳಿಸ್ತಾ ಇದೆಯಾ? She has become the mother of Krishna, but still Devaki is so advanced that she has become the mother of Krishna, but still he is put into difficulties by whom? By his brother, Kamsa. So this world is like that. Try to understand. Even you become Krishna's mother, and even your brother, who is very nearest relative. So the world is as jealous that if for personal interest is, everyone will be ready to give you trouble. Everyone, even if his brother, even his father, what to speak of others? Kalena means jealous. This material world is jealous, envious. I am envious of you, you are envious of me. This is our business. This is our business. Therefore, this Krishna consciousness movement is for such person who is no more jealous, who is no more envious, that one. ಸೊ
ಸೊ ಇದರಿಂದ ಸಾರಾಂಶ, ಈ ಪ್ರಭುಪಾದರು ಒಂದು ವಿಷಯ ಹೇಳ್ತಾರೆ, ನೀನು ಕೃಷ್ಣನಿಗೆ ತಾಯಾಗಿದ್ರೂ ಕೂಡ, ನಿನಗೆ ಸ್ವಂತ ಬ್ರದರ್ ಆಗಿದ್ರೂ ಕೂಡ ಸಮಾಧಾನ ಅನ್ನೋದು ಇಲ್ಲ. ವೆನ್ ಯುವರ್ ಇಂಟ್ರೆಸ್ಟ್ ಇಸ್ ನಾಟ್ ಪ್ರೊಟೆಕ್ಟೆಡ್, ದೆನ್ ಯು ವಿಲ್ ಶೋ ಯುವರ್ ರಿಯಲ್ ಫೇಸ್, ಜೆಲಸ್. ಕಲಿಯುಗದಲ್ಲಿ ಹೆಂಗಿದೀವಿ ನಾವೆಲ್ಲರೂ? ಯಾರಿಗೆ ಈ ಒಂದು ಪರಿಸ್ಥಿತಿ? ದೇವಕಿ ಯಾರು? ಕೃಷ್ಣನ ತಾಯಿಯವರು. ಎಷ್ಟೊಂದು ಶ್ರೇಷ್ಠವಾಗಿರೋ ಒಂದು ಪೊಸಿಷನ್. ತೊಂದರೆ ಕೊಡೋದು ಯಾರು? ಸ್ವಂತ ಬ್ರದರ್, ಸ್ವಂತ ಅಣ್ಣನ ತಮ್ಮನ, ಸ್ವಂತ ಅಣ್ಣನೇ ನನಗೆ ಹಿಂಸೆ ಮಾಡ್ತಾ ಇದ್ದಾನೆ. ಹಂಗಂದ್ರೆ ನಾವೆಲ್ಲ ಈಗ ಡಿವೋಷನಲ್ ಸರ್ವಿಸಲ್ಲಿ ಇದೀವಿ. ಡಿವೋಷನಲ್ ಸರ್ವಿಸ್ ಬಿಡೋಣ, ಆಫೀಸಲ್ಲಿ ಹೆಂಗಿರ್ತೀವಿ, ಫ್ರೆಂಡ್ಸ್ ಜೊತೆಲಿ ಹೆಂಗಿರ್ತೀವಿ, ಫ್ಯಾಮಿಲಿ ಒಳಗಡೆ ಹೆಂಗಿರ್ತೀವಿ, ಇದು ಪರಿಸ್ಥಿತಿ. ಕಲಿಯುಗ ಸಿಂಪ್ಟಮ್ಸ್ ಅಂತ ಹೇಳ್ತೀವಲ್ವಾ. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪ? ಇದಕ್ಕೆ ಸೊಲ್ಯೂಷನ್ ಏನಂತ ಪ್ರಭುಪಾದರು ಹೇಳ್ತಾರೆ. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತೀನಿ, ಬಟ್ ಅದು ಕನ್ನಡದಲ್ಲಿ ಹೆಂಗಿದೆ ಅಂತ ಗೊತ್ತಿಲ್ಲ. ಸೊ ಇಂಗ್ಲೀಷಲ್ಲಿ ಓದ್ತೀನಿ, ಸ್ವಲ್ಪ ಅದನ್ನು ಹಂಗೆ ಡಿಸ್ಕಸ್ ಮಾಡೋಣ. ಒಂದು 5-6 ಪಾಯಿಂಟ್ಗಳಿದೆ. ಇದಕ್ಕೆ ಸೊಲ್ಯೂಷನ್ ಏನಂದರೆ, ಭಕ್ತರಿಗೆ ಫಸ್ಟು ಅರ್ಥ ಮಾಡ್ಕೋಬೋದು. ದಿಸ್ ಇಸ್ ಲೀಡರ್ಶಿಪ್ ಫ್ರಮ್ ಶ್ರೀಲಾ ಪ್ರಭುಪಾದ್. ಶ್ರೀಲಾ ಪ್ರಭುಪಾದ್'s timeless advice to ISKCON managers and leaders. Our leadership is not the secular type. We are servant leaders, not masters. We are not secular leaders. We are servant masters. Letter to on the devotee 1972 ಅಲ್ಲಿ. Too much management is not required. Our real business is to become Krishna consciousness. For ISKCON leaders ಎಲ್ಲ ಒಂದು ರೀತಿಯಲ್ಲಿ ಅಟ್ಲೀಸ್ಟ್ ಮನೆಯಲ್ಲಿ ಅವರು ಲೀಡರ್ ಆಗಿರ್ತಾರೆ, ಆರ್ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಫ್. ಆಮೇಲೆ ಯು ವಾಂಟ್ ಟು ಮ್ಯಾನೇಜ್, ಯು ಮಸ್ಟ್ ಫಸ್ಟ್ ಬಿ ಐಡಿಯಲ್. ನಾನು ಒಂದು ಎಕ್ಸ್ಪೆಕ್ಟ್ ಮಾಡ್ತೇನೆ, ಫಸ್ಟ್ ಹಿಂಗೆ ತೋರಿಸೋಕ್ಕೆ ಮುಂಚೆ ಹಿಂಗೆ ತೋರಿಸಿ ನೋಡಬೇಕು. 1000 ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಅದು ನನ್ನ ಹತ್ರ ಇದೆಯಾ? ನನ್ನ ಹತ್ರ ಅದು ಕ್ವಾಲಿಟಿ ಇದೆಯಾ? ಇದು 1969. ಡು ನಾಟ್ ಟ್ರೀಟ್ ದ ಡಿವೋಟೀಸ್ ಆಸ್ ವರ್ಕರ್ಸ್. ದೇ ಆರ್ ನಾಟ್ ವರ್ಕರ್ಸ್, ದೇ ಆರ್ ಡಿವೋಟೀಸ್. ದೇ ಶುಡ್ ಬಿ ಟ್ರೀಟೆಡ್ ಆಲ್ವೇಸ್ ವಿತ್ ಲವ್ ಅಂಡ್ ರೆಸ್ಪೆಕ್ಟ್. ಡಿವೋಟೀಸ್ನ ಹೆಂಗೆ ಟ್ರೀಟ್ ಮಾಡ್ಬೇಕಂತಾರೆ? ನಾಟ್ ಅ ವರ್ಕರ್. ಐ ಆಮ್ ಬಾಸ್ ಆನ್ ಬಾಸ್, ನಾನು ಹೇಳ್ತೀನಿ ನೀನು ಕೇಳಲೇಬೇಕು. ನಾಟ್ ಇನ್ ದಟ್ ಮೂಡ್. ಮಾಯಾಪುರ್ ಕಾನ್ವರ್ಸೇಷನ್. ದಿಸ್ factionalism, very very important. This factionalism and party spirit is a great impediment to Krishna consciousness. These people are belongs to me. Everybody belongs to Krishna. ಇವ್ರಲ್ಲ ನನ್ನ ಗ್ರೂಪಿಸಮ್ ಹೇಳ್ತಾರಲ್ವಾ, ಒಂದು ಏರಿಯಾಯಿಂದ ಇಲ್ಲಿಂದ ಎಲ್ಲ ನಾಯಿಗಳೆಲ್ಲ ಓಡುತ್ತೆ, ಇಲ್ಲಿಂದ ಓ ಅಂತ, ಆಮೇಲೆ ಅಲ್ಲಿರುವ ನಾಯಿಗಳೆಲ್ಲ ಇಲ್ಲಿ ಬರುತ್ತೆ ಹಾ ಹೂ ಅಂತ. ಆ ಥರ ಒಂದು ಗ್ರೂಪಿಸಮ್ ಮೆಂಟಾಲಿಟಿ. ಲೆಟರ್ ಟು ರೂಪಾನುಗ 1974. Unless one is spiritually strong, he cannot manage properly. Management is not just administration, it is spiritual guidance. Management ಅಂದರೆ ಏನು? It is a spiritual guidance. ನಾನು ಮಾಡಿ ತೋರಿಸ್ಬೇಕು. ಫಸ್ಟ್ ನನ್ನ ಮಕ್ಕಳಿಗೆ ನಾನು ಹೇಳ್ತೀನಿ, ಸಿಗರೇಟ್ ಎಲ್ಲ ಸೇರಿಸ್ಬಾರ್ದಪ್ಪ ಅಂದರೆ ನಾನು ಫಸ್ಟ್ ಆ ಥರ ಐಡಿಯಲ್ ಆಗಿರಬೇಕು. ಇದು ಸುಮ್ಮನೆ ಅಡ್ವೈಸ್ ಮಾಡ್ಬಿಟ್ಟು ನಾನು ಹೋಗಿ ಇದನ್ನು ಮಾಡ್ತಾ ಇದ್ರೆ ಅವನು ಹೇಳ್ತಾನೆ ನಿನಗೆ ಇದಿಲ್ಲ, ನಾನೇನು ಹಂಗಂತ ಅವ್ನು 2 ಕೈಲಿ 2 ತೊಗೊಂಬರ್ತಾನೆ. ಆಯಿತಾ? Your love for me will be shown by how you cooperate together to keep this movement united. ನನಗೆ ನಿಜವಾಗ್ಲೂ ಪ್ರೀತಿ ಮಾಡಬೇಕಂದ್ರೆ ಈ ಹೊಟ್ಟೆ ಕಿಚ್ಚು, ಈ NVS ಇದೆಲ್ಲ ಬಿಟ್ಬಿಟ್ಟು ನನ್ನ ಜೊತೆಲಿ ನನ್ನ ಪ್ಲೀಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಭಕ್ತರು ಕೇಳ್ತಾರೆ, ಪ್ರಭುಪಾದರು ಕೇಳ್ತಾರೆ ಯಾವಾಗ? ಇನ್ಸ್ಟ್ರಕ್ಷನ್ ಟು ಆಲ್ ISKCON ಲೀಡರ್ಸ್ ಏನಂತ ಕೇಳ್ತಾರೆ? ಯುವರ್ ಲವ್ ಫಾರ್ ಮೀ ವಿಲ್ ಬಿ ಶೋನ್ ಬೈ ಹೌ ಯು ಕೋಪರೇಟ್ ಟುಗೆದರ್ ಟು ಕೀಪ್ ದಿಸ್ ಮೂವ್ಮೆಂಟ್ ಯುನೈಟೆಡ್. ಡಿವೈಡ್ ಆಗೋದು 1 ನಿಮಿಷ 2 ನಿಮಿಷ, ಬಟ್ ಆದ್ರೂ ಕೂಡ ಎಷ್ಟೋ ಗೊಂದಲ ಇರುತ್ತೆ. ಆದ್ರೂ ಕೂಡ ಅದನ್ನು ಹೇಗೆ ಕೋಪಪ್ ಮಾಡಿ ಒಟ್ಟಿಗೆ ತೊಗೊಂಡೋಗ್ಬೇಕು ಅನ್ನೋದು ಪ್ರಭುಪಾದ. ಲೆಟ್ ಎವ್ರಿ ಆ್ಯಕ್ಷನ್ ಬಿ ಡನ್ ಆಸ್ ಹಂಬಲ್ ಸರ್ವಿಸ್ ಟು ಕೃಷ್ಣ ಆ್ಯಂಡ್ ಶ್ರೀಲಾ ಪ್ರಭುಪಾದ ಏನು ಹೇಳ್ತಾರೆ? ನಾವು ಈ ದೇಹದಲ್ಲಿ ಇರುವವರೆಗೆ ನಮ್ಮ ಒಳಗಡೆ ಅದಿರುತ್ತೆ. ಭೌತಿಕದಲ್ಲಿ ಸತ್ವಗುಣ ಇರಲಿ, ರಜೋಗುಣ ಇರಲಿ, ತಮೋಗುಣ ಇರಲಿ. ಈ ಒಂದು ಕಂಪ್ಯಾರಿಸನ್ ಮೆಂಟಾಲಿಟಿ, ನಾನು ಸುಖವಾಗಿರೋಕ್ಕೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಬಟ್ ಪಕ್ಕದ ಮನೆಯವನ ಥರ ಸುಖವಾಗಿರೋಕ್ಕೆ ನನಗೆ ಭಗವಂತ ಕೊಟ್ಟಿಲ್ಲ ಅನ್ನೋದೇ ಪ್ರತಿಯೊಬ್ಬರನ್ನು ಮೈಂಡಲ್ಲಿ ಇರೋದು. ಇದರಿಂದ ಹೊರಗೆ ಬರೋಕ್ಕೆ ಏನು ಮಾಡಬೇಕು? ಒಂದೇ ಮಾರ್ಗ. ಏನು ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಕಲಿಯುಗದಲ್ಲಿ ಅದು ಇದು ಮಾಡೋಕ್ಕೆ ಹೋಗ್ಬಿಡಿ, ಒಂದೇ ಮಾರ್ಗ. ಒಂದು ಕಂಪ್ಯಾರಿಟಿವ್ ಚಾರ್ಟ್ ಇದೆ, ಅದನ್ನು ಹೇಳಿ ಮುಗಿಸ್ಕೊಳ್ತೀನಿ. ಹಾಂ, 3 ಭಗವದ್ಗೀತೆ ಮತ್ತು ಇದರೆಲ್ಲ ಏನು ಹೇಳಿದ್ದಾರೆ ಅಂತ ಹೇಳಿದ್ದೀನಿ. ಹಾಂ,
ಕಲಿಯುಗಕ್ಕೆ ಭಗವದ್ಗೀತೆ ಈ ಒಂದು 3 ಕಂಪ್ಯಾರಿಸನ್ ಹೇಳ್ಬಿಡ್ತೀನಿ. ಭಗವದ್ಗೀತೆ, ಶ್ರೀಮದ್ ಭಾಗವತಂ, ಚೈತನ್ಯ ಚರಿತಾಮೃತ ಕಲಿಯುಗದಲ್ಲಿ. ಆಮೇಲೆ ಇದಕ್ಕೆ ಆಧ್ಯಾತ್ಮಿಕ ಸೊಲ್ಯೂಷನ್ ಏನು ಕಲಿಯುಗದಲ್ಲಿ, ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಅದಕ್ಕೆ ಉತ್ತರ. ಭಗವದ್ಗೀತೆ ಪ್ರಕಾರ ಧರ್ಮ ಏನಾಗ್ತಾ ಇದೆ, ಬೀಳ್ತಾ ಇದೆ. ಯಾವುದರಲ್ಲಿ? ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ? 4th ಚಾಪ್ಟರ್ 7-8 ಶ್ಲೋಕದಲ್ಲಿ ಧರ್ಮ ಕೆಳಗಡೆ ಬೀಳ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಸೊಲ್ಯೂಷನ್ ಅಂದರೆ ಭಗವಂತ ಹೇಳ್ತಾನೆ, ನಾನೇ ಅವತಾರ ಮಾಡ್ತೀನಿ. ಭಗವಂತ ಏನಕ್ಕೆ ಬರ್ತಾನೆ? ಏನು ಶ್ಲೋಕ ಅದು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ಅದರಲ್ಲಿ ಏನು ಹೇಳ್ತಾನೆ ಭಗವಂತ ಅಂದರೆ, ಯಾವಾಗೆಲ್ಲ ಅಧರ್ಮ ಜಾಸ್ತಿ ಆಗುತ್ತೋ, ಯಾವಾಗೆಲ್ಲ ಧರ್ಮ ಕಡಿಮೆ ಆಗುತ್ತೋ, ಆವಾಗ ನಾನು ಅವತಾರ ಮಾಡ್ತೀನಿ. whenever there is a declination for religious thing, whenever irreligious things rising up, then I will take birth. ಅವಾಗ ಏನು ಮಾಡ್ತೀನಿ? ನಾನು ಧರ್ಮನ ಪಾಲಿಸೋದಕ್ಕೆ ನಾನು ಬರ್ತೀನಿ. ಹೋಪ್ ಏನು? ಕಲಿಯುಗದಲ್ಲಿ ನಾವೇನು ಮಾಡೋದು ಅವಶ್ಯಕತೆ ಇಲ್ಲ, ನಾನೇ ಮಾಡಿದ್ದೀನಿ. ಕರ್ಣ ಸತ್ತೋದ್ಮೇಲೆ ಅರ್ಜುನ ಹೋಗಿ ನಾನೇ ಸಾಯಿಸ್ಬಿಟ್ಟೆ ಅಂತ ತಾಯಿ ಹತ್ರ ಹೇಳ್ತಾನೆ ಮಹಾಭಾರತದಲ್ಲಿ. ಕೃಷ್ಣ ಹೋಗಿ ಏನು ಬುದ್ಧಿ ಹೇಳ್ತಾನೆ? ಯು ಆರ್ ಓನ್ಲಿ ಇನ್ಸ್ಟ್ರೂಮೆಂಟ್ ಮೈ ಡಿಯರ್ ಬಾಯ್. ಆಲ್ರೆಡಿ ನಾನು ನಿನ್ನ ತಾಯಿನ ಕಲಿಸಿ ಅವನ ಅರ್ಧ ಪ್ರಾಣ ಕರ್ಣನ್ನ ಸಾಯಿಸ್ಬಿಟ್ಟೆ. ನಿನಗೆ ಬಾಣ ಹಾಕುವಾಗ ರಥನ ಕೆಳಗೆ ತಳ್ಳಿ ನಿನ್ನ ಪ್ರಾಣ ಕಾಪಾಡಿದ್ದೀನಿ, ಆವಾಗಲೇ ಅವನು ಸತ್ತೋಗ್ಬಿಟ್ಟ. ಈಗ ನೀನು ಬರೀ ಚಕ್ಕೆ ಆಯಿತಾ, ನಾನೇ ಸಾಯಿಸಿದೆ. ಅದೇ ರೀತಿಯಲ್ಲಿ ನಾವು ಕೂಡ ಇಲ್ಲಿ ಆಧ್ಯಾತ್ಮಿಕ ರೀತಿಯಲ್ಲಿ ನಾನೇ ಮಾಡಿದ್ದೀನಿ, ನಾನೇ ಅದು, ನಾನೇ ಇದು, ದಾಸಾನು ದಾಸ. ಅಷ್ಟುವರೆಗೆ ಭಗವಂತ ಬಿಡೋದಿಲ್ಲ. ನಾನು ಎಷ್ಟು ಮೇಲ್ಗಡೆ ಹೋದ್ರೂ ಭಗವಂತ ನನ್ನ ಒಳಗಡೆ ಆ ಇಂಪ್ಯೂರಿಟೀಸ್ ಅಂತಾರಲ್ವ, ಅದಿರುತ್ತೆ. ಇದು ಭಗವದ್ಗೀತೆ ಸಾರಾಂಶ. ಭಾಗವತಂ ಸಾರಾಂಶ ಏನಂದರೆ ಸುಳ್ಳು, ಅದೇನಂತಾರೆ ಶಾರ್ಟ್ ಸ್ಪ್ಯಾನ್ ಆಫ್ ಲೈಫ್, ನಮ್ಮ ಆಯುಷು ಕಡಿಮೆ, ಇದೆಲ್ಲ ಹೇಳ್ತಾರೆ. ಆಮೇಲೆ ಇದು ಏನದು ವೈಲೆನ್ಸ್, ಇಷ್ಟೆಲ್ಲ ಇದೆ. ಅದಕ್ಕೆ ಉತ್ತರ ಏನು ಕೊಡ್ತಾರೆ ಅಂದರೆ ಹರೇ ಕೃಷ್ಣ ಮಹಾಮಂತ್ರ. ಶ್ರೀಮದ್ ಭಾಗವತಂ ಏನು ಹೇಳುತ್ತೆ? ಈ ಕಲಿಯುಗದಲ್ಲಿ ಸುಳ್ಳು, ಎಲ್ಲ ಸುಳ್ಳು, ಬರೀ ಇಲ್ಲಿ ಏನು ಸುಳ್ಳು? ಎಲ್ಲ ದೇಹ ಅಂತಲೇ ಬದುಕ್ತಾ ಇದ್ದಾರೆ, ಅದೇ ಸುಳ್ಳು. ಯಾವಾಗ ನಾನು ಆತ್ಮತತ್ವಕ್ಕೆ ಬರ್ತೀನಿ, ಎರಡನೇದು. ಆಮೇಲೆ ಚೈತನ್ಯ ಚರಿತಾಮೃತದಲ್ಲಿ ಏನು ಹೇಳ್ತಾರೆ? ಆ ಯಜ್ಞ ಮಾಡ್ತೀನಿ, ಈ ಯಜ್ಞ ಮಾಡ್ತೀನಿ, ಯಾವ ಯಜ್ಞನೂ ಆಗಲ್ಲ, ಸಂಕೀರ್ತನ ಯಜ್ಞ ಮಾತ್ರ ಕಲಿಯುಗದಲ್ಲಿ ನಮ್ಮನ್ನ ಕಾಪಾಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ. ಯಾವುದನ್ನ ಡಿಸ್ಕಂಟಿನ್ಯೂ ಏನೇ ಇದ್ದರೆ ಶೇರ್ ಮಾಡ್ಬೋದು, ಇಲ್ಲ ಯಾವ್ರಿಗೇನ ಪ್ರಶ್ನೆ ಇದ್ದರೆ 1 ಇಲ್ಲ 2 ಪ್ರಶ್ನೆಗಳು ಡಿಸ್ಕಸ್ ಮಾಡ್ಬೋದು. ಇಲ್ಲಾಂದರೆ ಗ್ರಂಥರಾಯ ಶ್ರೀಮದ್ ಭಾಗವತಂ ಕಿ ಜಯ. ಹರೇ ಕೃಷ್ಣ. ಶ್ರೀಮದ್ ಪ್ರಭುಪಾದ ಕಿ ಜಯ. ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್, ಎನಿ ಡೌಟ್ ಆರ್ ಎನಿ ಶೇರಿಂಗ್ಸ್? ಎಸ್ ಪ್ರಭುಪಾದರ ಆಕ್ಟಿವಿಟೀಸ್ ನೋಡಿದ್ರೆ ಭಾರತಕ್ಕಿಂತ ಜಾಸ್ತಿ ಹೊರಗಡೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಪ್ರಭು? ಹೊರಗಡೆ ಅವ್ರ ಆಕ್ಟಿವಿಟೀಸ್ ಹೊರಗಡೆನಾ? ಹೊರಗಡೆ ಆಚೆಗಡೆ? ಓಕೆ. ಭಾರತ ಬಿಟ್ಟು ಅಮೆರಿಕ ಆಗಲಿಲ್ಲ. ಅಂದರೆ ಭಾರತದಲ್ಲೆಲ್ಲ ಜನ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಅಂತ ಅವ್ರ ಮನಸ್ಸಲ್ಲಿತ್ತ, ಅಥವಾ ಬೇರೆ ಕಡೆ ಮಾಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಅಂತ ಯಾವ ಉದ್ದೇಶನ ಮಾಡಿದ್ರು? ಓಕೆ. ಸೊ ಪ್ರಭು ಪ್ರಶ್ನೆ ಏನಂದರೆ, ಯಾಕೆ ಫಾರಿನಲ್ಲಿ ಇರೋರಿಗೆ ಮಾತ್ರ ಪ್ರಭುಪಾದರು ಇದನ್ನು ಹೋಗಿ ಕೊಟ್ಟಿದ್ದಾರೆ ಅನ್ನೋದನ್ನ ಪ್ರಶ್ನೆ ಅವರು. ಯಾಕೆ ಇಲ್ಲಿರೋರೆಲ್ಲ ಆಲ್ರೆಡಿ ಏನು ಕಲಿಯುಗ ಇದರಿಂದ ಬಿದ್ದೋಗ್ಬಿಟ್ಟಿದ್ದಾರೆ, ಇಲ್ಲಾಂದರೆ ಅವರೆಲ್ಲ ತುಂಬ ಎಲಿವೇಟ್ ಆಗಿದ್ದಾರೆ? ಇದು ಪ್ರಭು ಒಂದು ಪ್ರಶ್ನೆ. ಒಂದು ಪ್ರಭುಪಾದರ ಇನ್ಸ್ಟ್ರಕ್ಷನ್ ಏನಂದರೆ, ಅವ್ರ ಗುರು ಅವ್ರು ಹೇಳಿರೋದು ನಾನು ಹೇಳ್ತಾ ಇದ್ದೀನಿ. ಅವರು ರಿಪೋರ್ಟರೆಲ್ಲ ಕೇಳ್ತಾರೆ, ಇಲ್ಲಿ ನೀವೇನೋ ಕೊಡಕ್ಕೆ ಬಂದಿದ್ದೀರಾ? ನಾನು ಯಾವುದೂ ಇಲ್ಲಿ ಕೊಡಕ್ಕೆ ಬರ್ತಾ ಇಲ್ಲ. ನಾನು ನೀವು ಕಂಡಿಡಿದ್ರನ್ನ ಕೊಡಕ್ಕೆ ಬಂದಿದ್ದೀರಾ ಅಂದರೆ ಅವ್ರು ಹೇಳಿದ್ದಾರೆ, ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನು ನಾನು ಕೊಡಕ್ಕೆ ಬಂದಿದ್ದೀನಿ. ಯಾಕೆ ಇಲ್ಲಿ ಬಂದಿದ್ದೀರಾ? ಅದಕ್ಕೆ ಉತ್ತರ ಹೇಳೋಕ್ಕೆ ಮುಂಚೆ ನಮ್ಮ ಇಂಡಿಯಾದಲ್ಲಿನೂ ಆ ಪ್ರಶ್ನೆ ಇದೆ. ಈ ಆಧ್ಯಾತ್ಮಿಕ ಬಂದು ಈ ಬಡವರಿಗೆಲ್ಲ ಕೊಡಬೇಕು. ಕೆಲವರು ಹೇಳಿದ್ರು ನಮ್ಮ ಹತ್ರ, ಪ್ರಭು ಇದು ಸ್ವಲ್ಪ ಅನಾಥ ಆಶ್ರಮದಲ್ಲಿ ಹೋಗಿ ಈ ಥರ ಒಳ್ಳೆಯ ವಿಷಯಗಳೆಲ್ಲ ಹೇಳಬೇಕು. ಪ್ರಭುಪಾದರು ಏನದಕ್ಕೆ ಬುದ್ಧಿ ಹೇಳ್ತಾರೆ, ಕಾಯಿಲೆ ಅನ್ನೋದು ಎಲ್ರಿಗೂ ಒಂದೇ, ರಿಚ್, ಪೂರ್, ಎಜುಕೇಟೆಡ್, ಅನ್ಎಜುಕೇಟೆಡ್. ಕಾಯಿಲೆ ಅನ್ನೋದು ಈಗ ಇದು ಕೊರೋನಾ ಬಂದ ಮೇಲೆ ಆಸ್ಪತ್ರೆಯಲ್ಲಿ ಹೆಂಗಸರಿಗೆಲ್ಲ ಕೋವಿಡ್ ಬೇರೆ ಥರ ಬಂದಿದೆ, ಗಂಡಸರಿಗೆಲ್ಲ ಕೋವಿಡ್ ಬೇರೆ ಥರ ಬಂದಿದೆ, ಆಮೇಲೆ ಸೀಮಂತರಿಗೆಲ್ಲ ಒಂಥರ ಬಂದಿದೆ. ಹಂಗೇನಿಲ್ಲ,
ಡಿಸೀಸ್ ಇಸ್ ಎ ಡಿಸೀಸ್. ಕಾಯಿಲೆ ಅನ್ನೋದು ಎಲ್ರಿಗೂ ಒಂದೇ, ಅವನು ಯಾರನ್ನ ಇರಲಿ. ಈ ವಿಷಯನೇ ಕಾಯಿಲೆ ಇರುವ ಎಲ್ಲರೂ ತಗೋಬೇಕು ಅನ್ನೋದು ಶಾಸ್ತ್ರದಲ್ಲಿ ಇರುವ ಒಂದು ಸಾರಾಂಶ, ಪ್ರಭುಪಾದರು ಹೇಳಿರೋ ಒಂದು ವಿಷಯ ನಂಬರ್ 1. ಎರಡನೇದು, ಶುದ್ಧ ಭಕ್ತರು ಹೆಂಗಿರ್ತಾರೆ ಅಂದರೆ ಗುರು ಏನು ಹೇಳ್ತಾರೋ ಅದನ್ನು ಹಂಗೆ ಪಾಲಿಸ್ತಾರೆ, ಫಾಲೋ ಮಾಡ್ತಾರೆ. ಗುರು ಹೇಳಿರೋದನ್ನು ಹಂಗೆ ಫಸ್ಟ್ ಒಬೆ. ಅರ್ಜುನನ ಕ್ವಾಲಿಫಿಕೇಶನ್ ಏನು? ಶರಣಾಗತಿ ಆಗಿದ್ದಾನೆ. ಏನಕ್ಕೆ ಹೆಂಗೆ ಶರಣಾಗತಿ? ಕಾರ್ಪಣ್ಯ ದೋಷ ಶ್ಲೋಕದಿಂದ ನಮಗೆ ಗೊತ್ತಾಗುತ್ತೆ. ಏನಂತ ಹೇಳ್ತಾನೆ? ಕಾರ್ಪಣ್ಯ ದೋಷೋ ಪಹತ ಸ್ವಭಾವ ಪ್ರಚ್ಚಾಮಿ ತಂ ಧರ್ಮ ಸಮ್ಮೂಢ ಚೇತಃ ಯಶ್ರೇಯಶ ನಿಶ್ಚಿತಂ ಬ್ರೂಹಿ ತನ್ಮೆ ಶಿಷ್ಯಸ್ತೆ ಹಂ ಶಾದಿ ಮಾಂ ತ್ವಾಂ ಪ್ರಪನ್ನ. ಏನಂಗಂದ್ರೆ ಮುಂದಕ್ಕೆ ನಾನು ಏನು ಮಾಡ್ಬೇಕಂತ ನನಗೆ ಗೊತ್ತಿಲ್ಲ, ನನ್ನ ಗೊಂದಲೆಯಲ್ಲಿ ತಲೆಯೆಲ್ಲ ಕೆಟ್ಟೋಗ್ಬಿಟ್ಟಿದೆ, ದಯವಿಟ್ಟು ಹೇಳಿ ನನ್ನ ಗುರುವೇ, ನಾನು ನಿನ್ನ ಸೋಲ್ ಸರೆಂಡರ್, ನನ್ನ ಆತ್ಮನ ನಿನಗೆ ಶರಣಾಗತಿ ಮಾಡ್ತೀನಿ, ನನಗೆ ಸ್ವಲ್ಪ ಜ್ಞಾನ ಕೊಡಿ ಹಂಗಂತ. ಸೊ ಆ ರೀತಿಯಲ್ಲಿ ನೋಡುವಾಗ ಇವರು ಪ್ರಭುಪಾದರ ಗುರುಗಳು, ಪ್ರಭುಪಾದರ ಮೂಡ್ ಹೆಂಗಿತ್ತಂದರೆ ಅವಾಗ ಫ್ರೀಡಮ್ ಮೂಮೆಂಟಲ್ಲಿ ಇದ್ದರು. ಹೋಗಿ ಆ ಚಾರಿಟಿ ಮಾಡೋಣ, ಇಲ್ಲಿ ಹೋಗಿ ಈ ಚಾರಿಟಿ ಮಾಡೋಣ. ಅದಕ್ಕಿಂತ ಶ್ರೇಷ್ಠ ಈ ದೇಶನ ಯಾರು ರೂಲ್ ಮಾಡ್ತಾರೆ ಅನ್ನೋದು ಸೆಕೆಂಡ್ರಿ. ಬ್ರಿಟಿಷ್ ರೂಲ್ ಮಾಡಿದ್ರು ಇದು ಹಿಂಗೆ ಇರುತ್ತೆ. ಬರ್ತ್ ಡೆತ್ ಓಲ್ಡ್ ಏಜ್ ಅನ್ನೋದು ದೊಡ್ಡ ದುಃಖ. ಈ ದುಃಖದಿಂದ ಹೆಂಗೆ ಹೊರಗೆ ಬರಬೇಕು ಅನ್ನೋದನ್ನ ಫಸ್ಟ್ ಪ್ರಿಯಾರಿಟಿಯಾಗಿ ICU. ಎಷ್ಟೋ ಪ್ರಾಬ್ಲಮ್ ಇದೆ, ಗೊಂದಲ ಇದೆ ಕಲಿಯುಗದಲ್ಲಿ. ಫಸ್ಟ್ ಪ್ರಾಬ್ಲಮ್ ಏನು? ಈ ಬರ್ತ್ ಡೆತ್ ಓಲ್ಡ್ ಏಜ್ ಡಿಸೀಸಿಂದ ಹೆಂಗೆ ಹೊರಗೆ ಬರೋದು ಅನ್ನೋದು ದೊಡ್ಡ ಪ್ರಾಬ್ಲಮ್ ಈ ಪ್ರಪಂಚದಲ್ಲಿ. ಇದರಿಂದ ಹೆಂಗೆ ಹೊರಗೆ ಬರೋದು ಅಂತ ಹೊರದೇಶದಲ್ಲಿ ಹೋಗಿ ಹೇಳಿ ನನ್ನ ಶಿಷ್ಯ ಅಂತ ಅವರು ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಕಿ ಜಯ. ಅವರಿಲ್ಲಾಂದ್ರೆ ನಮಗೆಲ್ಲ ಪ್ರಭುಪಾದ ಸಿಕ್ಕಿರಲ್ಲ, ಹೌದಾ ಇಲ್ವ? ಭಗವಂತ ಅವರು ರಾಮಾನುಜಾಚಾರ್ಯ ಹೆಂಗೆ ಬಂದರು? ಅವರು ಗುರು ಇಲ್ಲಾಂದರೆ ಅವರು ಬಂದಿರಲ್ಲ. ಈ ಎಲ್ಲದಕ್ಕೂ ಆದಿಗುರು ಯಾರು? ಭಗವಂತ ಪರಮಾತ್ಮ. ಭಗವಂತ ಇಲ್ಲ ಅಂದರೆ ನಮಗೆ ಈ ಒಂದು ಪರಂಪರೆ, ಎಷ್ಟೋ ಪರಂಪರೆಗಳಿದ್ದಾವೆ. ಹಂಗಂದ್ರೆ ಕ್ರಿಶ್ಚಿಯಾನಿಟಿಯಲ್ಲಿ ಇರುವವರಿಗೆಲ್ಲ ಇಲ್ವಾ? ನಿನ್ನ ಧರ್ಮನ ನೀನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪ್ಯೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಇದನ್ನು ಯಾರೊಂದು ವ್ಯಕ್ತಿ ತಿಳ್ಕೊಂಡಿದ್ದಾನೋ ಅವನಿಗೆ ಮಾತ್ರ ಭಗವಂತ ಪ್ರೊಟೆಕ್ಟ್ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ನಾನೆಲ್ಲ ಬಹುನಾಮ್ ನಾನು ಬರೀ ಕ್ವಶನ್ ಮಾಡ್ತಾ ಇರ್ತೀನಿ, ಬಹುನಾಮ್ ನಾನು ಏನೂ ಫಾಲೋ ಮಾಡಲ್ಲ. ಹಂಗಂದ್ರೆ ನಾನು ಭಗವದ್ಗೀತೆನೂ ಫಾಲೋ ಮಾಡಲ್ಲ, ನಾನು ಕುರಾನು ಫಾಲೋ ಮಾಡಲ್ಲ, ನಾನು ಬೈಬಲ್ನು ಫಾಲೋ ಮಾಡಲ್ಲ, ICSE ಸಿಲೆಬಸ್ಸಲ್ಲಿನೂ ಅಡ್ಮಿಷನ್ ತೊಗೊಳ್ಳಲ್ಲ, CBSE ಸಿಲೆಬಸ್ಸಲ್ಲಿನೂ ಅಡ್ಮಿಷನ್ ತೊಗೊಳ್ಳಲ್ಲ, ಸ್ಟೇಟ್ ಬೋರ್ಡ್ ಸಿಲೆಬಸ್ಸಲ್ಲಿನೂ ಅಡ್ಮಿಷನ್ ತೊಗೊಳ್ಳಲ್ಲ. ನಾನು ಆ್ಯಸ್ ಐ ಡನ್ ಎ PhD ಎಲ್ಲದರಲ್ಲಿನೂ ಅಂತ ಮಾತಾಡ್ತೀನಿ. ಅರ್ಥ ಆಯ್ತಲ್ವ ಏನು ಹೇಳ್ತೀನಿ? ಸೊ ಭಗವಂತ ಏನು ಹೇಳ್ತಾನಂದರೆ ಫಸ್ಟ್ ನನಗೆ ಶರಣಾಗತಿ ಆಗಲಿ. ಅದು ಹೆಂಗಪ್ಪ ನನಗೆ ಗೊತ್ತಿಲ್ಲ, ಗುರುನ ಹುಡುಕಿ ಸ್ವಾಮಿ. ಆಯಿತಾ? ನಮ್ಮೆಲ್ಲರಿಗೆ ಶಿಕ್ಷಾ ಗುರು ಯಾರು? ಇಸ್ಕಾನಲ್ಲಿರೋರಿಗೆ ಎಲ್ರಿಗೆ ಶಿಲಾ ಪ್ರಭುಪಾದ ಅವರು ನಮ್ಮೆಲ್ಲರಿಗೆ ಶಿಕ್ಷಾ ಗುರು. ಅವರಿಲ್ಲ ಅಂದರೆ ಈ ಮೂಮೆಂಟ್ ಇಲ್ಲ, ನಮಗೆಲ್ಲ ಇಲ್ಲೆಲ್ಲ ಕೂತ್ಕೊಂಡು ಮಾತಾಡೋ ಒಂದು ಅವಕಾಶನೂ ಇಲ್ಲ, ಕೇಳುವ ಇಲ್ಲ ಮಾತಾಡೋ ಅವಕಾಶ. ಈ ಸಂಘ ಮತ್ತು ಇದು ಕಾರ್ಯಕ್ರಮ ಇದೆಲ್ಲ ಮೋಟಿವೇಶನಲ್ ಫೋರ್ಸ್ ಯಾರು? ಗುರು. ಗುರು ಇಲ್ಲ ಅಂದರೆ ಯಾವುದಿಲ್ಲ. ಗುರು ಕೃಪಾ ಇಲ್ಲ ಅಂದರೆ ಕೃಷ್ಣ ಇಲ್ಲ, ಕೃಷ್ಣ ಕೃಪಾ ಇಲ್ಲ ಅಂದರೆ ಗುರು ಇಲ್ಲ. ಸೊ ಇದು ಎರಡೂ ಹೆಂಗೆ ನಾವು ಅರ್ಹತೆ ಮಾಡ್ಕೊಳ್ಳೋದು ಅನ್ನೋದು ಮಧ್ಯದಲ್ಲಿ ಇರೋದು. ಸೊ ಪ್ರಭುಗಳು ಹೇಳಿರುವ ಪ್ರಶ್ನೆಗೆ ಡೈರೆಕ್ಟ್ ಆನ್ಸರ್ ಏನಪ್ಪ ಹಂಗಂದರೆ ಅವರು ಗುರು ಹೇಳಿದ್ದಾರೆ, ಅದಕ್ಕೋಸ್ಕರ ಅವರು ಹೊರದೇಶದಲ್ಲಿ ಹೋಗಿ ಹೇಳಿದ್ದಾರೆ. ಅದು ಬ್ರಿಟಿಷರ್ಸು ಗರ್ವದಿಂದ ಒಂದು ಹೇಳಿದ್ದಾರೆ. ನೀವು ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಇಂಗ್ಲೆಂಡಲ್ಲಿ ಪ್ರಭುಪಾದರಿಗೆ ಒಂದು ಕ್ವಶನ್ ಹಾಕ್ತಾರೆ. ನೀವು ಯಾಕೆ ನಮ್ಮ ಇದರಲ್ಲಿ ಇರುವವರನ್ನೆಲ್ಲ ನಿಮ್ಮ ಪದ್ಧತಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ರೀತಿಯಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಅವರು ಗರ್ವದಿಂದ ಕೇಳ್ತಾರಲ್ಲ, ಪ್ರಭುಪಾದ ಉತ್ತರ ನೋಡಿ, ನಮ್ಮ ದೇಶದಿಂದ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀರಾ, ನೀವು ಒಂದೇ ಒಂದು ತೊಗೊಂಬರೋಕ್ಕೆ ಮರ್ತೋಗ್ಬಿಟ್ಟಿದ್ದೀರಾ, ಅದನ್ನು ಕೊಟ್ಟೋಗೋಣ ಅಂತ ನಾನು ಬಂದಿದ್ದೀನಿ ನಿಮ್ಮ ದೇಶಕ್ಕೆ ಅಂತ. ಪ್ರಭುಪಾದ ಏನು ಈ ಆಧ್ಯಾತ್ಮಿಕ ಕೃಷ್ಣ ಕೃಪೆನೇ ಕೊಟ್ಟೋಗೋಣ ಅಂತ ನಾನು ಇಲ್ಲಿ ಬಂದಿದ್ದೀನಿ ಅಂತ ಬ್ರಿಟಿಷರ್ಸ್ಗೆ ಹೇಳೋದು. ಬ್ರಿಟಿಷರ್ಸ್ ವೆರಿ ಸಿಸ್ಟಮ್ಯಾಟಿಕಲಿ ಕೊಲ್ಯಾಪ್ಸ್ಡ್ ಅವರ್ ಸನಾತನ ಧರ್ಮ. ಸನಾತನ ಧರ್ಮ ಅಂದರೆ ಇಟರ್ನಲ್. ಇಟರ್ನಲ್ ಅಂದರೆ ಅದಕ್ಕೆ ಡೇಟ್ ಆಫ್ ಬರ್ತ್ ಯಾರು ಇಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಶುರುವಾಯಿತು, ಈ ಜಾಗದಲ್ಲಿ ಹಂಗೇನಿಲ್ಲ. ಇಟ್ ಈಸ್ ಇಟರ್ನಲ್, ಎವರ್ ಎಕ್ಸಿಸ್ಟಿಂಗ್. 14 ಪ್ಲಾನೆಟರಿ ಸಿಸ್ಟಮ್. ಸೊ ಕ್ರಿಯೇಷನ್ ಬಗ್ಗೆ ಈ ಕ್ಯಾಂಡಲಲ್ಲಿ ಎಲ್ಲ ಬರುತ್ತೆ. ಅದೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ಅರ್ಹತೆ ಏನು ಬೇಕು? ಶರಣ. ಫಸ್ಟ್ ಗುರುಕೃಪಾ ಇರಲೇಬೇಕು. ಸೊ ಗುರುಕೃಪಾ ತೊಗೊಂಡ್ರೆ ನಮಗೆ ಆಟೋಮೆಟಿಕ್. ಸೊ ಪ್ರಭುಪಾದರು ಇಲ್ಲಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಪ್ರಭುಪಾದ ಎಷ್ಟು ಭಾಷೆಯಲ್ಲಿ ನಮ್ಮ ಜೊತೆಯಲ್ಲಿ ವಾಸ ಮಾಡ್ತಾರೆ? ಒಂದು 2 ರೀತಿಯಲ್ಲಿ ಸೇವೆ ಮಾಡೋದು. ಒಂದು ವಾಣಿ ಸೇವೆ, ಇನ್ನೊಂದು ವಾಪು ಸೇವೆ. ವಾಣಿ ಸೇವೆ ಅಂದರೆ ಏನು? ಇಷ್ಟೊತ್ತು ನಾವೆಲ್ಲ ಕೂತ್ಕೊಂಡು ಮಾತಾಡೋದು ಎಲ್ಲ ಪ್ರಭುಪಾದರು ಕೊಟ್ಟಿರೋ ಒಂದು ಭಿಕ್ಷೆ, ಪ್ರಭುಪಾದ ಕೊಟ್ಟಿರೋ ಒಂದು ದಯೆ, ಒಂದು ಮೆರ್ಸಿಯಿಂದ ನಾವು ನಮಗೇನು
ಈ ಒಂದು ಮೋಸ್ಟ್ ಫಾಲನ್ ಅಂತಾರಲ್ವ, ತೃಣಾದಪಿ ಸುನಿಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾಡದೇನ ಕೀರ್ತನೀಯ ಸದಾಹರಿ. ಚೈತನ್ಯ ಮಹಾಪ್ರಭುಗಳು ಬಂದು ಇದೆಲ್ಲ ನಮಗೆ ಕೊಟ್ಟಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ? ಗೊಂದಲೇ. ಹೋಗಿ ಹೋಗಿ ಆ ಹುಳ ಹೋಗಿ ಎಲ್ಲಿ ಬೀಳುತ್ತೆ? ಆ ಬೆಂಕಿಯಲ್ಲಿ ಬೀಳುತ್ತಲ್ವ, ಅದಕ್ಕೆ ಗೊತ್ತಿಲ್ಲ. ಹೋಗಿ 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 ಭೌತಿಕ ಅದೇನೋದು ಕಾಮ ಕ್ರೋಧ ಲೋಭ ಮದ ಮಾಚರ್ಯ ಇದರಲ್ಲಿ ಸಿಕ್ಕಾಕೊಂಡು ಮತ್ತೆ 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 ಪುನರಪಿ ಮರಣ ಪುನರಪಿ ಜನನಂ ಅಂತ. ಇಲ್ಲಿಂದ ಹೊರಗೆ ಹೋಗೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಸ್ವಾಮಿ. ಇದು ವಾಣಿ ರೂಪದಲ್ಲಿ ಇದ್ರೂ ಸರಿ, ವಾಪು ರೂಪದಲ್ಲಿ ಇದ್ರೂ ಸರಿ, ನನಗೆ ಭಗವಂತ ಕೊಟ್ಟಿರೋ ಒಂದು ಕೃಪೆ. ಭಗವಂತ ಪ್ರಭುಪಾದರಿಗೆ ಡೈರೆಕ್ಟಾಗಿ ಸೇವೆ ಮಾಡಿದ್ದಾರೆ, ಅದು ಮಾತ್ರನೇ ಸೇವೆ ಅಂತ ಇಲ್ಲ. ನಾನು ಹೇಳೋ ರೀತಿಯಲ್ಲಿ ನೀನು ಫಾಲೋ ಅಪ್ ಮಾಡಿ, ಈ ಕಂಪನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಅಪ್ ಮಾಡಿ, ನೀನೇ ಮೊದಲನೇ ಕಂಪನಿ ಎಂಪ್ಲಾಯ್. ಆ ರೀತಿಯಲ್ಲಿ ನಾವು ಇದನ್ನು ತಗೊಂಡು ಪ್ರಭುಪಾದರು ಆ ಮೂಡಲ್ಲಿ ಗುರು ಹೇಳಿದ್ದಾರೆ. ಎಲ್ಲ ಕಡೆ ಇದ್ದಾರೆ. ಆಧ್ಯಾತ್ಮಿಕ ಅನ್ನೋದು ಯಾರಿಗೆ ಗೊತ್ತಿಲ್ಲ ಅಂತ ಇಲ್ಲ. ಇಂಡಿಯಾದಲ್ಲಿ ಎಲ್ರಿಗೂ ಆತ್ಮ ಅಂತ ಹೇಳಿದ್ರೆ ಹೌದೌದು ಆತ್ಮ ಎಲ್ರಿಗೂ ಗೊತ್ತು ಹಂಗಂದ್ರೆ, ಅದ್ರ ಮೇಲೆ ನೆಕ್ಸ್ಟ್ ಕೇಳಿದ್ರೆ, ಅದ್ರ ಮೇಲೆ ಫಾಲೋ ಅಪ್ ಮಾಡೋದು ಕೇಳಿದ್ರೆ ದೊಡ್ಡ ಕ್ವಶನ್ ಮಾರ್ಕ್ ಇಂಡಿಯಾದಲ್ಲಿ. ಸಮಯ ಇಲ್ಲ ಅಂತ ಅನಿಸ್ತಾ ಇದೆ, ಇಲ್ಲಿಗೆ ನಿಲ್ಸೋಣ. ಹರೇ ಕೃಷ್ಣ. ಪ್ರಭು, ನಿಮ್ಮ ಪ್ರಶ್ನೆ ನಾನು ಅರ್ಥ ಮಾಡ್ಕೊಂಡಿದ್ದೀನ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕೀ ಜಯ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ